ಸಾಧ್ಯವೆಂಬುದೆಲ್ಲ ಎಲ್ಲ ಗೆಲ್ಲು ವಿಧಿನ ಸೋಲುವಂತ ಎಂದು ನಿಲ್ಲು ಏಳು ಎದ್ದೇಳು ಏಳು ಎದ್ದು ಬಾಳು ಏಳು ಎದ್ದೇಳು ಏಳು ಎದ್ದು ಬಾಳು. Okay. Good morning, Shubhodaya. Good morning. Surabhagalakshmi, good morning. Kumar sir, good morning. Very good morning. Happy morning to all of you. ಸರ್ Namaste, namaste. Okay. ಹೇಗಿತ್ತು ನಿನ್ನೆ ದಿನ? ಸೊ ನಿನ್ನೆಲ್ಲ ಎಕ್ಸರ್ಸೈಸ್ ಮಾಡಕ್ಕಾಯ್ತಾ? ಒಂದ್ ಸ್ವಲ್ಪ ಮಾಡಿದೀನಿ ಸರ್. ಏನಾಯ್ತು? ಸ್ವಲ್ಪ ಮಗಳದ್ದು ಅಡ್ಮಿಷನ್ ಇತ್ತು ಸರ್, ಇದು ಕಾಲೇಜ್ದೆಲ್ಲ. ಹೌದಾ? ಹಾ ಸರ್. Okay. See, what I suggest, honestly, ಒಂದು ಸಮಯನ ಒಂಚೂರು ಐ ನೋ ಬೇರೆ ಬೇರೆ ಅನ್ಎಕ್ಸ್ಪೆಕ್ಟೆಡ್ ಕೆಲಸಗಳು ನಮಗೆ ಬಂದ್ಬಿಡ್ತವೆ. ನಾವು ಅನ್ಕೊಂಡಿರೋ ಥರನೇ ಆಗಲ್ಲ ದಿನ. ಅದೇ ನಮ್ಮ ಜೀವನ ಕೂಡ. ನಾವೇನು ಅನ್ಕೊಂಡಿದೀವಿ ಅದೇ ಆಗ್ಬೇಕು ಅಂತಿಲ್ಲ. ಬಟ್ 95% ನಮ್ಮ ಕಂಟ್ರೋಲ್ ಇರುತ್ತೆ, 5% ಖಂಡಿತ ಇಲ್ಲ. ಯಾ ಸೊ ಆದಷ್ಟು ಪ್ರಯತ್ನ ಪಡೋಣ ನಮ್ಮ ಕಂಟ್ರೋಲಲ್ಲಿ ನಮ್ಮ ಜೀವನನ ತೆಗೆದುಕೊಳ್ಳೋಕೆ. ಯಾಕಂದ್ರೆ ಅದೇ ಒಂದು ಡಿಫ್ರೆನ್ಸ್, ಚಿಕ್ಕ ಒಂದು ವ್ಯತ್ಯಾಸ ಒಬ್ಬ ಸಕ್ಸಸ್ಫುಲ್ ಪರ್ಸನ್ಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಇರುವಂತಹ ಒಂದು ಚಿಕ್ಕ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ತಗೊಳ್ಳೋಣ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೊಬ್ರು ಡೈರೆಕ್ಟರ್ ಆಗಿದ್ದಾರೆ, ಇನ್ಫೋಸಿಸ್ಗೆ ಚೇರ್ಮನ್ ಆಗಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇನ್ನ 13 ಕಂಪನಿಗಳಿಗೆ ಅವರು ಬೋರ್ಡ್ ಆಫ್ ಡೈರೆಕ್ಟರ್ ಆಗ್ತಾರೆ. ಅವ್ರಿಗೆ ಸಮಯ ಇಲ್ಲ ಇರುತ್ತಾ? ಅಷ್ಟು ದೊಡ್ಡ ಕಂಪನಿಗೆ, ಅಷ್ಟು ದೊಡ್ಡ ಒಂದು ಪೊಸಿಷನ್ ಇರೋ ವ್ಯಕ್ತಿಗೆ ಎಲ್ಲಿರುತ್ತೆ ಸಮಯ? ಆದ್ರೂ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಹೇಗ್ ಸಾಧ್ಯ? ಅಥವಾ ನಮ್ಮ ನರೇಂದ್ರ ಮೋದಿ ಅವ್ರನ್ನ ತಗೋಬಹುದು. ಅವರಂತೂ ಅಲ್ಟಿಮೇಟ್, ಎಲ್ಲರಿಗೂ ಗೊತ್ತಿದೆ, ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಒಂದು ದೇಶಕ್ಕೆ ಹೋಗ್ತಾರೆ, ಎಲ್ಲರಿಗೂ ಗೊತ್ತಿದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ್ರೆ ಅದು ಟೈಮ್ ಡಿಫರೆನ್ಸ್ ಅಲ್ಲಿ ಏನಾಗುತ್ತೆ, ಜೆಟ್ ಲಾಗ್ ಅಂತ ಬರುತ್ತೆ. ಯಾಕಂದ್ರೆ ಇಲ್ಲಿ ಬೆಳಿಗ್ಗೆ ಇದ್ರೆ ಅಲ್ಲಿ ನೈಟ್ ಇರುತ್ತೆ. ನಮ್ದು ಬಾಡಿ ಏನಿದೆ, ನಮ್ಮ ಜೈವಿಕ ಗಡಿಯಾರ ಬಯೋ ಕ್ಲಾಕ್ ಅದನ್ನ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ, 1-2 ದಿನ ಆದ್ರೂ ತಗೊಳುತ್ತೆ ಸರ್. ಸೊ ಆದ್ರೆ ಇವ್ರಿಗೆ ಇದು ಅನ್ವಯ ಆಗೋದಿಲ್ಲ. ಇಲ್ಲಿ ಟ್ರಾವೆಲ್ ಮಾಡಿ, ಅಲ್ಲಿ ಯಾವುದೋ ಒಂದು ಮೀಟಿಂಗ್ ಅಟೆಂಡ್ ಮಾಡಿ, ಮತ್ತೆ ಇನ್ನೊಂದು ಕಂಟ್ರಿಗೆ ಹೋಗ್ತಾರೆ. ಯಾ ಸೊ ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಅಂಡ್ ದ ಮೋಸ್ಟ್ ಎಫಿಷಿಯಂಟ್ ಪರ್ಸನ್ ಏನ್ ಮಾಡ್ತಾರೆ ಅದನ್ನ ನಾವು ಕಾಪಿ ಪೇಸ್ಟ್ ಮಾಡ್ಬೇಕಾಗತ್ತೆ. ಓಕೆ, ಇದು ನಾವು ಮಾಡಿದಾಗ ನಾವು ಸಕ್ಸಸ್ಫುಲ್ ಪರ್ಸನ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದ್ರೆ ಯಾವಾಗ ಯಾರು ಯಾವ ಒಂದು ವ್ಯಕ್ತಿ ಯಶಸ್ಸನ್ನ ಸಾಧಿಸಿದಾನೆ, ಅದನ್ನ ಅವನ ಟೆಕ್ನಿಕ್ಸ್ನ, ಅವನ ತಂತ್ರಗಳನ್ನ ನಾವು ಫಾಲೋ ಮಾಡಕ್ ಶುರು ಮಾಡಿದ್ರೆ ನಾವು ಕೂಡ ಸಕ್ಸಸ್ ಆಗ್ತೀವಿ ಅಷ್ಟೇ. ಸಿಂಪಲ್, ಇದು ತುಂಬಾನೇ ಸಿಂಪಲ್ ಅಲ್ವಾ? ಸೊ ಎನಿವೆ, ಇದನ್ನ ಹೇಳ್ತಾ ನಾವು ಇವತ್ತಿನ ಕಾರ್ಯಾಗಾರ ಶುರು ಮಾಡುವ. ಸೊ ಅವತ್ತೇ ಟಾಸ್ಕ್ಗಳನ್ನ ಮಾಡ್ಬಿಟ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ವಿ ಆರ್ ಆಲ್ ಟಾಕಿಂಗ್ ಅಬೌಟ್ ರಿವೈರಿಂಗ್ ಅವರ್ ಸಬ್ಕಾನ್ಶಿಯಸ್ ಮೈಂಡ್ ಅಲ್ವಾ? ನಮ್ಮ ಅಭ್ಯಾಸಗಳನ್ನ, ಈಗೇನು ಪ್ರಸ್ತುತ ಅಭ್ಯಾಸಗಳು ಏನಿದೆ ಅದು ನಮಗೆ ಬೆಳೆಯಕ್ ಬಿಡ್ತಾ ಇಲ್ಲ, ನಮ್ಗೇನೋ ಸಾಧಿಸಕ್ ಬಿಡ್ತಾ ಇಲ್ಲ. ಅದು ಸಂಬಂಧ ಇರ್ಬೋದು, ಹಣ ಗಳಿಸೋದಿರ್ಬೋದು, ವೃತ್ತಿಯಲ್ಲಿ ಬದಲಾವಣೆ ಇರ್ಬೋದು, ವ್ಯಾಪಾರದಲ್ಲಿ ಉನ್ನತಿ ಇರ್ಬೋದು, ಅಥವಾ ಆರೋಗ್ಯ ಅಂದ್ರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಸಂಬಂಧವಾಗಿರ್ಬೋದು. ಯಾಕಂದ್ರೆ ನಮ್ಮ
ಈ ಅಭ್ಯಾಸಗಳು, ಈಗ ಏನ್ ನಾವು ಮಾಡ್ತಾ ಇದೀವಿ ಅಭ್ಯಾಸಗಳು, ಆ ಅಭ್ಯಾಸಗಳನ್ನ ಮುಂದುವರ್ಸ್ಕೊಂಡು ಹೋದ್ರೆ ನಾವು ಅದೇ ರೀತಿ ಫಲಿತಾಂಶಗಳನ್ನ ಪಡಿತಾ ಹೋಗ್ತೀವಿ ಅಲ್ವಾ? ಸೊ ಈ ಜ್ಞಾನ ನಾವು ಪಡ್ಕೊಂಡಾಗ ಆ ಜ್ಞಾನ ಅಳವಡಿಕೆ ತುಂಬಾ ಮುಖ್ಯ. ಅಳವಡಿಕೆ ಅಂದ್ರೆ ಏನರ್ಥ? ನನ್ನ ಅಭ್ಯಾಸದಲ್ಲಿ ತುಸು ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಯಾವಾಗ ನಾನು ಇನ್ಪುಟ್ ಅಲ್ಲಿ ಬದಲಾವಣೆ ಮಾಡ್ತೀನಿ, ಔಟ್ಪುಟ್ ಅಲ್ಲಿ ಬದಲಾವಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದೇಳಕ್ ಆಗಲ್ಲ, ನನಗೆ ನಿದ್ದೆ ಸಾಧ್ಯನೇ ಆಗಲ್ಲ, ನಾನು 5 ಗಂಟೆಗೆ ಚಾನ್ಸೇ ಇಲ್ಲ. 6 ಗಂಟೆಗೆ ಎಷ್ಟೋ ಕಷ್ಟಪಟ್ಟು ಎದ್ದೇಳ್ತಾ ಇದ್ದೀನಿ, 5 ಗಂಟೆಗೆ ಎದ್ದೇಳಕ್ಕಾಗಲ್ಲ ಅಂತ ಇರುತ್ತೆ. ಬಟ್ 5 ಗಂಟೆಗಿದೆ 5 AM ಕ್ಲಬ್ ಅಂತಿದೆ ರಾಬಿನ್ ಶರ್ಮಾ ನೋಡಿ. ಎದ್ರೆ ಏನೇನು ಉಪಯೋಗ ಆಗುತ್ತೆ? ಯಾಕೆ ದಿ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಇನ್ ದ ವರ್ಲ್ಡ್ ಆರ್ ಗೆಟಿಂಗ್ ಅಪ್ ಅಟ್ 5 AM ಇನ್ ದ ಮಾರ್ನಿಂಗ್? ಯಾಕೆ ಎದ್ದೇಳ್ತಾ ಇದ್ದಾರೆ? ಅದನ್ನು ನಾವು ಸ್ಟಡಿ ಮಾಡಬೇಕು. ಅವಾಗ ಸ್ಟಡಿ ಮಾಡಿದಾಗ ಪ್ರತಿಯೊಬ್ರು, ತುಂಬಾ ಜನ 4:15 4 ಗಂಟೆಗೆ ಎದ್ದೇಳ್ತಾರೆ. ಅದು ಬೇಡ, ಅದೆಲ್ಲ ಎಕ್ಸ್ಟ್ರೀಮ್ ಕೇಸು. ನಮಗೂ ಕೆಲಸ ಮಾಡಿರ್ತೀವಿ, ನಮ್ಮ ದೇಹಕ್ಕೂ ರೆಸ್ಟ್ ಬೇಕು. ಮುಖ್ಯವಾಗಿ ಹೀಲಿಂಗ್ ಆಗ್ಬೇಕು. ಮಲಗಿದಾಗ್ಲೇ ಅದು ಹೀಲಿಂಗ್ ಆಗೋದು. ಮಿನಿಮಮ್ ಒಂದು 5 ರಿಂದ 6 ಗಂಟೆಗಳ ಕಾಲ ನಿದ್ದೆ ಬೇಕಾಗುತ್ತೆ ಮನುಷ್ಯನಿಗೆ. ಆ 5 ಗಂಟೆಗೆ ಎದ್ದಾಗ ನಮ್ಗೆ ಲಾಭ? ಒಂದು ಮುಖ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮಗೆ 5 ಗಂಟೆಗೆ ಎದ್ದೇಳೋ ಅಂತಹ ಒಂದು ದೊಡ್ಡ ಹರ್ಡಲ್ ಚಾಲೆಂಜ್ ನ ಬ್ರೇಕ್ ಮಾಡ್ತಾ ಇದೀವಿ, ಮುರಿತಾ ಇದ್ದೀವಿ. ಅದೇ ದೊಡ್ಡ ಸಕ್ಸಸ್, ಅದೇ ದೊಡ್ಡ ಯಶಸ್ಸು ಆಕ್ಚುಲಿ. ನಮ್ಮ ಮನಸ್ಸು ಹೇಳುತ್ತೆ, ಸುಪ್ತ ಮನಸ್ಸು, ನಿನ್ ಕೈಲಿ ಆಗಲ್ಲ 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 ಅಂತ ಹೇಳೋದು. ವಾವ್, ಏನೋ ಮಾಡ್ಬಿಟ್ಟಪ್ಪ ನೀನು, ವೆರಿ ಗುಡ್, ಕೀಪ್ ಇಟ್ ಅಪ್ ಅನ್ನುತ್ತೆ. ಹೌದಾ? ಡೋಪಮಿನ್ ರಿಲೀಸ್ ಆಗುತ್ತೆ ಆ ಸಕ್ಸಸ್ ಆಗಿದ ತಕ್ಷಣ. ನಾನು ಫಸ್ಟ್ ಡೇ ಎದ್ದಿದ ತಕ್ಷಣ ಖುಷಿಯಾಗ ನನ್ನ ಬಗ್ಗೆ ನಾನು ಎದ್ದೆ, ಏನೋ ಮಾಡೋಣ ಅಂತ. ಬಟ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಸುಪ್ತ ಮನಸ್ಸು ಯಾವ ರೀತಿ ವೈರ್ ಆಗುತ್ತೆ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ ನಮ್ಮ ಬಯೋ ಕ್ಲಾಕ್ ಸೆಟ್ ಆಗ್ಬಿಡುತ್ತೆ. ಎಷ್ಟೊಂದು ಜನ ನಿಮ್ಮಲ್ಲಿ ಅದನ್ನ ಮಾಡ್ತಾ ಇದ್ರೆ ನಿಮ್ಗೆ ಅನುಭವ ಇದೆ. ನೀವು 4 ಗಂಟೆಗೆ ಎದ್ದೇಳೋರು ಇದ್ದೀರಾ, 5 ಗಂಟೆಗೆ ಎದ್ದೇಳೋರು ಇದ್ದೀರಾ, 6 ಗಂಟೆಗೆ ಎದ್ದೇಳೋರು ಇದ್ದೀರಾ. ಬಟ್ ಸೆಟ್ ಆದಾಗ ಏನಾಗುತ್ತೆ, ನಮ್ಮ ಎಂಟೈರ್ ಅಭ್ಯಾಸ, ದೈನಂದಿನ ಏನು ಅಭ್ಯಾಸ ಮಾಡ್ತಾ ಇದ್ದೀವಿ, ನಿತ್ಯ ಕ್ರಿಯೆಗಳಲ್ಲಿ ಬದಲಾವಣೆ ಆಗುತ್ತೆ. ಆ ಒಂದು ಯಶಸ್ಸಿನಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನು ಇದನ್ನ ಸಾಧಿಸಿದ್ದೀನಿ, ನನ್ನ ಕೈಯಲ್ಲಿ ಯಾವ್ದು ಆಗ್ತಾ ಇಲ್ಲ ಅದನ್ನ ಮಾಡಿದೀನಿ ಅಂದ್ಮೇಲೆ ಏನರ್ಥ? ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಲ್ವಾ? ಆ ಕಾನ್ಫಿಡೆನ್ಸ್ ಲೆವೆಲ್ ಬೇಕು ನಮಗೆ. ಇವತ್ತು ದಿನ ನಮ್ಗೆ ಕೊರತೆ ಇರೋದೇ ಆ ಕಾನ್ಫಿಡೆನ್ಸ್ ಲೆವೆಲ್. ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸ ಇಲ್ಲ, ನಮ್ಮ ಬಗ್ಗೆ ನನಗೆ ಸೆಲ್ಫ್ ಡೌಟ್, ನಾನು ಮಾಡ್ತೀನ ಇಲ್ವಾ? ಯಾವಾಗ ಚಿಕ್ಕ ಚಿಕ್ಕ ಒಂದು ಯಶಸ್ಸನ್ನು ಮಾಡ್ತಾ ಇದೀವಿ, ಆ ಆತ್ಮವಿಶ್ವಾಸ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ಅನ್ಕಂಫರ್ಟಬಲ್ ಇರೋದನ್ನ ನಾವು ಮಾಡ್ಬೇಕು. ನಾವು ಯಾವಾಗ್ಲೂ ನಮಗೆ ಇಷ್ಟ ಆಗೋದು, ತುಂಬಾ ಸುಖ ನೀಡೋದು, ಅಂದ್ರೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಏನ್ ಹೇಳ್ತೀವಿ, ಅದು ಸಿಗೋದು ಮಾಡ್ತಾ ಇದ್ರೆ ನಮ್ಗೇನು ಬದಲಾವಣೆಗಳಾಗೋಕ್ ಸಾಧ್ಯತೆಗಳಿಲ್ಲ. ಬಟ್ ನಮ್ ತೀರಾ ಆಗ್ತಾನೆ ಇಲ್ಲಪ್ಪ ಅಂದಾಗ, ಅದನ್ನ ಮಾಡಿದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಅದೇ ನಮ್ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚು ಮಾಡೋದು. ಇಷ್ಟೆಲ್ಲ ಹಾಡುಗಳಲ್ಲೂ, ಇಷ್ಟೆಲ್ಲ ಕಷ್ಟಗಳಲ್ಲೂ ನಾನು ಇದನ್ನ ಮಾಡಿದೆ ಅಂದ್ರೆ, ಹೌದಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ನಾನು ತಿರುಪತಿಗೆ ಹೋಗಿ ಪಾದಯಾತ್ರೆ ಮಾಡಿ ದೇವ್ರ ದರ್ಶನ ಮಾಡಿದೆ ಅಂದಿದ ತಕ್ಷಣ ನಮಗೆ ಅದರ ಫಲ ಸಿಗೋದು. ಫಲ ಅಂದ್ರೆ ನನ್ನ ಮನಸ್ಸಿನಲ್ಲಿ ಆ ಒಂದು ಭಾವನೆಗಳು ಮೂಡಿದಾಗ ಅದರದೇ ಆದಂತಹ ಬದಲಾವಣೆಗಳು, ಅದು ಒಂದು ಸಾಧನೆ. ಅಷ್ಟು ಜನ, ಸಾವಿರಾರು ಜನದಲ್ಲೂ ಆ ಸಾಧ್ಯನೇ ಇಲ್ಲ ಇವತ್ತಿನ ದಿನ ದರ್ಶನ, ಆದ್ರೂ ನಾನು ಹೆಂಗೋ ಓಡಿ ತುರ್ಕೊಂಡು ಏನೋ ಮಾಡಿ ದೇವ್ರ ದರ್ಶನ ಮಾಡಿದೆ ಅಂದಾಗ ಅದೊಂದು ಸಾಧನೆ ಆಗುತ್ತೆ. ಆ ಭಾವನೆ ಮನಸ್ಸಲ್ಲಿ ಮೂಡಿದಾಗಲೇ ನಮ್ಮ ಮನಸ್ಸು ರಿವೈರ್ ಆಗೋದು. ನಿನ್ ಕೈಲಿ ಮಾಡಬಲ್ಲೆ, ಮುಂಚೆ ನಿನ್ ಆಗತ್ತಾ ಇಲ್ವಾ, ಇಷ್ಟು ಜನ ಇದ್ದಾರೆ, ಮಾಡಕ್ಕಾಗತ್ತೆ ಇಲ್ವೋ ಅನ್ನೋದನ್ನ ನೀವ್ ಮಾಡಬಲ್ಲೆ, ಮಾಡಿದೀಯಾ ಅಂತ ಒಂದ್ಸರಿ ಅನ್ಕೊಂಡಾಗ್ಲೇನೆ ನಾವು ಬೇಕಾಗಿರೋ ಸಂಪನ್ಮೂಲಗಳನ್ನು, ನಾವು ಯೋಚನೆ ಮಾಡೋ ಧಾಟಿಯನ್ನ ಬದಲಾಯಿಸಿ ಸಂಪನ್ಮೂಲಗಳನ್ನ ಕೊಡುತ್ತೆ. ಅವಾಗ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಿದಾಗ ಅಂದ್ರೆ ಆಕ್ಷನ್ಸ್ ತಗೋತೀವಿ, ಅಂಡ್ ರಿಸಲ್ಟ್ ವಿಲ್ ಫಾಲೋ. ಫಲಿತಾಂಶ ಬಂದೇ ಬರುತ್ತೆ ನಾವು ಕ್ರಮ ತಗೊಂಡಾಗ ಡಿಫ್ರೆಂಟ್ ಆಗಿ. ಈಗೇನ್ ಮಾಡ್ತಾ ಇದೀವಿ ಅಲ್ಲೆಲ್ಲ. ಓಕೆ, ಗಾಟ್ ಇಟ್? ಸೊ ಡಿಫ್ರೆಂಟ್ ಆಗಿ ಮಾಡ್ತೀರಾ, ನಾವೆಲ್ಲ ಡಿಫ್ರೆಂಟ್ ಆಗಿ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಇವತ್ತು. ಯಾ, ಥ್ಯಾಂಕ್ ಯು. To start with, clear everybody? Please say yes, yes, Kumar. Thank you so much. Thank you so much. So let's start. ಇವತ್ತು ನಾವು
ನಮ್ಮ ದೈನಂದಿನ ಸಿಗ್ನೇಚರ್ ಇಂದ ಶುರು ಮಾಡೋಣ. ನಾನು ಯಾರು? ಅಪರಿಮಿತ. ಸೊ ಇಲ್ ಸೇ ಕ್ಲಾಪ್ ಹೊಡೀರಿ 3 ಸರಿ. 1 2 3 ದೆನ್ ಸೇ ಅಪರಿಮಿತ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. ಇನ್ಫಿನೈಟ್, ಲಿಮಿಟ್ಲೆಸ್. ನನ್ನಲ್ಲಿ ಅತ್ಯಂತ ಹೆಚ್ಚಿನ ಸಾಮರ್ಥ್ಯ ಇರುವಂತವನು ನಾನು. 1 2 3 ನಾನು ಅಪರಿಮಿತ. ನಾನು ಏನನ್ನು ಬೇಕಾದ್ರೂ ಸಾಧಿಸಬಲ್ಲೆ. ನನ್ನಲ್ಲಿ ಅಗಾಧವಾದ ಸಾಮರ್ಥ್ಯ ಇದೆ. ಓಕೆ, ನಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಸ್ವಲ್ಪ ಕೂಡ ಮೇಲಾಗಿದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ. ಸೊ ವಿ ಡು 3 ಸೆಟ್ಸ್ ಆಫ್ ಭಸ್ತ್ರಿಕಾ ಪ್ರಾಣಾಯಾಮ. ಓಕೆ, ಎಷ್ಟು? 1 2 3 ಗೊತ್ತಲ್ಲ, ಎಲ್ಲರಿಗೂ ಗೊತ್ತಿದೆ, ಮತ್ತೆ ಹೇಳೋದ ಅವಶ್ಯಕತೆ ಇಲ್ಲ. ಮೇಲೆ ಹೋದಾಗ ಉಸಿರನ್ನ ಹೇಳ್ಕೋಬೇಕು, ಬಲವಾಗಿ ಜಗ್ದಾಗ ಉಸಿರನ್ನ ಬಿಡಬೇಕು, ಮೂಗಲ್ ಮಾಡಬೇಕು ಉಸಿರು, ದೀರ್ಘವಾದ ಉಸಿರಾಟ ಮತ್ತು ಶೀಘ್ರವಾಗಿ ಹೊರಗಡೆ ಬಿಡಬೇಕು. ಓಕೆ, ಸ್ಟಾರ್ಟ್. 1 2 3 ಗೋ. 1 ಸೆಟ್. 2ನೇ ಸೆಟ್ಟು. 2 ಸೆಟ್. 3ನೇ ಸೆಟ್ಟು. ಥ್ಯಾಂಕ್ ಯು. ಎಕ್ಸಲೆಂಟ್, ವಂಡರ್ಫುಲ್. ಏನ್ ಫೀಲ್ ಆಗ್ತಾ ಇದೆ ಅಲ್ಲ? 20% ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಜಾಸ್ತಿ ಆಗಿದೆ. ಅದರಿಂದ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ನಮ್ಮ ಯೋಚನೆಗಳು, ಸ್ಟ್ರೆಸ್, ಆ ಬೇಸರ ಎಲ್ಲಾನು ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಗಮನ ಜಾಸ್ತಿ ಆಗಿದೆ. ಓಕೆ, ಸರಿ. ಇವತ್ತಿನ ಹೊಸ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ನಿನ್ನೆ ಮೊನ್ನೆ ನಾವೇನ್ ಕಲ್ತಿದ್ವಿ 3 ದಿನದಿಂದ, ಅದಕ್ಕೆ ಸಂಬಂಧಪಟ್ಟದ್ದು ಮತ್ತು ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ನಮ್ಮನ್ನ ಯಶಸ್ಸಿನ ಮಾರ್ಗದಲ್ಲಿ ಮುನ್ನಡೆಸುವಂತಹ ಒಂದು ಟಾಪಿಕ್ ಇವತ್ತಿದೆ. ಬಟ್ ಅದಕ್ಕೆ ಮುಂಚೆ ಒಂದೇ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಎಕ್ಸರ್ಸೈಸ್ ಮಾಡಕ್ಕಾಯ್ತು? ನಿನ್ನೆ ಒಂದು 30 ಪಾಯಿಂಟ್ ನನಗೇನು ಇಷ್ಟ ಅಂತ ಬರಿಬೇಕಾಗಿತ್ತು. ಹಾನೆಸ್ಟ್ ಆಗಿ ಹೇಳಿ, ಆಗಿದ್ರೆ ಆಗಿ ಅಂತ ಹೇಳಿ. 50% ಅಂದ್ರೆ 50% ಹೇಳಿ, 100% ಅಂದ್ರೆ 100% ಅಂತ ಹೇಳಿ. ಯಾರಿಗೆ ನಮಗೆ 20 ಅಂಶಗಳು ನನಗೆ ಪ್ರೀತಿಯಿಂದ ಮಾಡಬೇಕು ಅಂತ ಅನ್ಕೊಂಡಿರುವಂತ, ಇಷ್ಟ ಇರುವಂತ ಅಂಶಗಳು 20 ಬರಿಬೇಕು ಅಂತಿಲ್ಲ, ಎಷ್ಟಾದ್ರೂ ಸರಿ ಮಾಡಕ್ಕಾಯ್ತು ಅಂತ ಹೇಳಕ್ಕಾಗತ್ತಾ? ಯಾಕಂದ್ರೆ ಇದಕ್ಕೆ ಲಿಂಕ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಈ ಎಕ್ಸರ್ಸೈಸ್. ಅದಕ್ಕೋಸ್ಕರ ಇವತ್ತೊಂದು ದಿನ ಏನ್ ಕಲಿತೀವಿ ಅದು ಮಾಡಕ್ಕಾಯ್ತಾ ಯಾರಿಗಾದ್ರು? ನಾನು ಸ್ವಲ್ಪ 40. ಮಾಡಿದ್ದೀನಿ ಸರ್. ಎಕ್ಸಲೆಂಟ್. ರವೀಶಾ KR 40 ಮಾಡಿದಾರಾ? ಓ, ಎಕ್ಸಲೆಂಟ್. ಅನಿತಾ ರಾಜು 30%. ಗುಡ್. ಕುಮಾರ್ ಸರ್ ಏನ್ ಹೇಳಿದ್ರು ಈಗ? ಮಾಡಿದೀವಿ ಅಂತ ಹೇಳಿದ್ರಾ? ಹಾ ಸರ್, ಓಕೆ, 50% ಮಾಡಿದ್ದೀನಿ ಸರ್. ಮಾಡಿ. ಸಿ, ನಾವು ಮಾಡಿದ್ರೆ ನಮಗೆ ಲಾಭ. ಓಕೆ, ಸೊ ಗುಡ್. 1% ಆದ್ರೂ ಸರಿ ಪ್ರತಿದಿನ ಮಾಡ್ಬೇಕು. ಕನ್ಸಿಸ್ಟೆನ್ಸಿ ಒಂದೇ 1%, ಸ್ವಲ್ಪ ಆದ್ರೂ ಮಾಡ್ಬೇಕು. ದಟ್ಸ್ ಹೌ ಅವರ್ subconscious will get rewired or reconditioned. ಓಕೆ, ಆ ಕನ್ಸಿಸ್ಟೆನ್ಸಿ ಇರ್ಬೇಕು. ಸೊ ದಟ್ ಉಳಿದವರು ಏನು ಉತ್ತರ ಬರಲಿಲ್ಲ, ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಜ್ಞಾನ ಬೇಕು ಎಲ್ಲರಿಗೂ, ಖಂಡಿತ ನಿಜ. ಬಟ್ ಒಂದ್ ತಿಳ್ಕೊಳ್ಳಿ, ಆಕ್ಷನ್ ಮಾಡಲಿಲ್ಲ ಅಂದ್ರೆ ಜ್ಞಾನ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇವತ್ತೊಂದು ದಿನ ನಮಗೆ ಜ್ಞಾನ ಅಷ್ಟೊಂದು ದೂರದಲ್ಲಿಲ್ಲ, ಫಿಂಗರ್ ಟಿಪ್ ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸಾಕು, ಬಂದ್ಬಿಡುತ್ತೆ. ಎಷ್ಟೊಂದು ಬಂದ್ಬಿಡುತ್ತೆ, ನೋಡಕ್ಕೂ ಕಾಣಸಿಗತ್ತೆ. ಅಬ್ಸರ್ವ್ ಮಾಡ್ತಾ ಇರೋದಲ್ಲ, ಜ್ಞಾನಗಳು ಅಬ್ಸರ್ವ್ ಮಾಡೋದು ನಾನನ್ನು ಹೆಚ್ಚಿಸ್ಕೊಳ್ತೀನಿ. ಅದರಿಂದ ನಮ್ಮ ಸಮಸ್ಯೆ ಬದಲಾಗತ್ತಾ? ಜ್ಞಾನ ಬೇಕು, ಬಟ್ ಆ ಜ್ಞಾನ, ಆ ಟೆಕ್ನಿಕ್, ತಂತ್ರನ ಅಳವಡಿಸ್ಕೊಂಡ್ರೆ ತಾನೇ ನನಗೆ. ಈಗ ಫಾರ್ ಎಕ್ಸಾಂಪಲ್, ನನಗೊಂದು ಕೆಲಸದಲ್ಲಿ ಬದಲಾವಣೆ ಬೇಕು, ಹೆಚ್ಚಿನ ಮಟ್ಟದ ಹಣ ಸಂಪಾದನೆ ಮಾಡಬೇಕು, ನನಗೆ ಗೊತ್ತು ಎಕ್ಸಾಕ್ಟ್ ಆಗಿ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಏನ್ ಗೊತ್ತು? ನನಗೆ ಯಾವುದೋ ಒಂದು ಕೋರ್ಸ್ ಮಾಡ್ಕೋಬೇಕು, ಟೆಕ್ನಿಕಲ್ ಕೋರ್ಸ್, ಅಥವಾ ಯಾವುದೋ ಒಂದು ಕಸ್ಟಮರ್ ಫೋರಮ್ ಅಲ್ಲಿರುವಾಗ ಒಂದು ಪ್ರೆಸೆಂಟೇಶನ್ ಕೊಟ್ಟು ಮ್ಯಾನೇಜ್ಮೆಂಟ್ನ ಇಂಪ್ರೆಸ್ ಮಾಡಬೇಕು, ಅಲ್ಲಿರುವ ಹೊಸ ಐಡಿಯಾಗಳನ್ನ ಹೇಳಬೇಕು, ಕಸ್ಟಮರ್ಗೆ ಸಹಾಯ ಮಾಡಬೇಕು ಅಂತೇನೆ ಇರುತ್ತೆ. ನನಗೆ ಗೊತ್ತು, ಬಟ್ ನಾನು ಮಾಡಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗುತ್ತೆ ನನ್ನಲ್ಲಿ ಈ ಒಂದು ಜ್ಞಾನ ಬಂದಿದೆ, ಇನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡಬಲ್ಲ ಅಂತ.
ಅಲ್ವಾ? ಸಂಬಂಧದಲ್ಲೂ ಅಷ್ಟೇ, ಗಂಡ ಹೆಂಡತಿ ಇರ್ತೀವಿ, ಬೇಸರ ಇರುತ್ತೆ ಒಬ್ರಿಗೊಬ್ರು, ಅದಕ್ಕೊಂದು ಎಕ್ಸರ್ಸೈಸ್ ಮಾಡಿರ್ತೀರಾ ನೀವು, ಅವ್ರಿಗೇನೋ ಕ್ಷಮೆ ಮಾಡೋದು, ಓಪನ್ ಓಪನ್ ಅನ್ನೋ ಮತ್ತೊಂದೇನೋ ಮಾಡಿರ್ತೀವಿ. ಅವತ್ತೊಂದಿನ ಒಂದು ಪ್ರೀತಿಲಿ ಮಾತಾಡ್ಸಿಲ್ಲ ಅಂದ್ರೆ, ಅವ್ರ ಬಗ್ಗೆ ಏನೋ ಒಂದು ಬರ್ದಿಲ್ಲ ಅಂತ ಏನೋ ಒಂದು ಎಕ್ಸರ್ಸೈಸ್ ಇದ್ರೆ, ಅದು ಮಾಡ್ದಾಗ್ಲೇ ತಾನೇ ನಾವು ನಮ್ಮ ಒಂದು ನಡವಳಿಕೆಯಲ್ಲಿ ಬದಲಾವಣೆ ತೋರ್ಸಕ್ಕಾಗದು. ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಅವ್ರಿಗೆ ಕಂಡ್ರೆ ತಾನೇ ಅವ್ರ ಬದಲಾವಣೆ ಆಗೋದು. ಸಾರ್ ನಾವು ಅಲ್ವಾ, ನಮ್ಮಲ್ಲಿರೋ ಬದಲಾವಣೆ ಬದಲಾವಣೆ ಆಗುತ್ತೆ. ಸೊ ಇದು ಖಂಡಿತ ತುಂಬಾ ಮುಖ್ಯವಾದದ್ದು ಸ್ನೇಹಿತರೆ. ದಯವಿಟ್ಟು ಆ ಎಷ್ಟೇ ಕಷ್ಟ ಆದ್ರೂ ಅವತ್ತೊಂದು ಅವತ್ತೇ ಮಾಡ್ಬಿಡಿ. ಅಫ್ಕೋರ್ಸ್ ಐ ಅಂಡರ್ಸ್ಟ್ಯಾಂಡ್, ಆಕ್ಚುಲಿ ಈ ಕೋರ್ಸು ಏನ್ ಮಾಡ್ತಾ ಇದೀವಿ ಈಗ, ಅದನ್ನ ಬೇರೆ ಕಡೆ ಮಾಡುವಾಗ ನಿಮ್ಗೆ ಸಮಯಾವಕಾಶ ಕೊಡಬಹುದು. ಬಟ್ ನಮಗೆ 64 ದಿನಗಳ ಚಾಲೆಂಜ್ ಅಂತ ತಗೊಂಡಿರೋದು, ಸವಾಲು ಅಂದಾಗ ಸವಾಲ್ ತರನೇ ಟ್ರೀಟ್ ಮಾಡ್ಬೇಕು ಅದನ್ನ, ಅಲ್ವಾ? ಚಾಲೆಂಜ್ ನಾವು ತಗೊಂಡಿರೋದು, ಆಡ್ಲೇಬೇಕು, ಕಮ್ಮಿ ಆಡ್ಬೇಕು. ನಾವು ಅದನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅದು ನಮ್ಮನ್ನ ಅದೇ ರೀತಿ ಟ್ರೀಟ್ ಮಾಡುತ್ತೆ, ನಮ್ಗೆ ಬೇಗ ರಿಸಲ್ಟ್ಸ್ ಕೊಡುತ್ತೆ. ಇದನ್ನ ನಾವು 1 ವರ್ಷಕ್ಕೂ ರಿಸಲ್ಟ್ಸ್ ತಗೋಬಹುದು, 64ನೇ ದಿನನೇ ಬೇಡ. ಯಾಕಂದ್ರೆ ನಿಧಾನವಾಗಿ ವಾರಕ್ಕೊಂದು 60 ವಾರ ಮಾಡ್ಬೋದು. ಸೊ ಆಯ್ಕೆ ನಮ್ದಾಗಿರುತ್ತೆ, ನಮ್ಗೆ ಎಷ್ಟು ಬೇಗ ರಿಸಲ್ಟ್ ಬೇಕು ಅಷ್ಟು ಬೇಗ ನಾವು ಇದನ್ನ ಅಳವಡಿಸ್ಕೋಬೇಕು, ಮತ್ತೆ ಆಕ್ಷನ್ ತಗೋಬೇಕು. ಅವಾಗ ರಿಸಲ್ಟ್ ಅಂತಾನೆ ಆಟೋಮೆಟಿಕ್ ಆಗಿ ಬರುತ್ತೆ, ಅಲ್ವಾ? ಡು ಆಲ್ ಅಗ್ರಿ ವಿತ್ ಮೀ? ಹೌದು ಸರ್, ಹೌದು. ಥ್ಯಾಂಕ್ ಯು. ಸೊ ಇವತ್ತಿಂದ ಸ್ವಲ್ಪ ಎಲ್ಲಾದ್ರೂ ಆಗ್ಲಿ ಸ್ವಲ್ಪ ಆದ್ರೂ ಸಹಿತ ಸರಿ ಆಕ್ಷನ್ ಮಾಡ್ತೀವಲ್ವಾ? ಎಸ್ ಆರ್ ನೋ? ಎಸ್ ಸರ್. ಕೃಷ್ಣ ಜಾಲಿ ಹಾಲ್ ಎಸ್ಸಾ ವಯ್ಯ ಏನಿದು? ನೀವು ವಯ್ಯ ಹಾಕಿದ್ದೀರಾ, ಯಾಕೆ ಅಂತ ಕೇಳ್ತಾ ಇದೀರಾ? ಎಕ್ಸ್ಪ್ಲೇನ್ ಮಾಡ್ಬೇಕಾ? ಇಲ್ಲ ಸರ್, ಎಸ್ ಅಂತ ಸರ್. ಎಸ್ ಎಸ್ ವರೆಗೂ ಅಂತ. ವೈ ಬರ್ದ್ಬಿಟ್ರಾ? ಓಕೆ ಓಕೆ ಹಾ ಓಕೆ ಫಂಟ. ಹಾ ಹೇಳಿ. ಎಸ್ 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 ಪಂಕಜ ಅವರು ಎಸ್ ಅಂತ ಹೇಳಿದ್ದಾರೆ, ಚೆನ್ನ ಪಂಕಜ ಚೆನ್ನಪ್ಪ ವಿಷಯ. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ನೀವು ವಿಜುವಲೈಸ್ ಮಾಡಿ, ನನಗೆ ಈ ಬದಲಾವಣೆ ಆದಾಗ ನಾನು ಏನ್ ಬೆನಿಫಿಟ್ ಪಡಿತಾ ಇರ್ತೀನಿ, ಅವಾಗ ಸಾಕು ನಿಮ್ಗೆ ಅದು ಮೋಟಿವೇಟ್ ಮಾಡುತ್ತೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ನಂಬಿ. ಬೇರೆ ಯಾರು ಸಹಾಯ ಮಾಡಕ್ ಬರಲ್ಲ ರೀ ನಿಮ್ಗೆ, ಯಾರು ಮಾಡಕ್ ಬರಲ್ಲ ಸಹಾಯ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ. ನಾನು ಮಾಡಲ್ಲ, ನಮ್ ಜಾಕ್ ಕ್ಯಾನ್ಫೀಲ್ಡ್ ಮಾಡಲ್ಲ, ಟೋನಿ ರಾಬಿನ್ಸ್ ಮಾಡಲ್ಲ. ಅವ್ರು ಕೇವಲ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಜ್ಞಾನ ಕೊಡ್ತಾರೆ. ನಮಗ್ ನಾವೇ ಸಹಾಯ ಮಾಡ್ಕೋಬೇಕು, ಅಲ್ವಾ? ಬಟ್ ನಾವೇನ್ ಮಾಡ್ತಿದೀವಿ, ಅವ್ನು ನನಗೇನು ಸಹಾಯ ಮಾಡ್ಲಿ, ಅವ್ನು ನನಗೆ ಪ್ರೀತಿ ಕೊಡ್ಲಿ, ಅವ್ರು ನನ್ ಗೌರವಿಸ್ಲಿ, ಅವ್ರು ನನ್ ಕರೆದು ಕೆಲಸ ಕೊಡ್ಲಿ, ಅವ್ರು ನನ್ನ ಸಂಬಳ ಹೆಚ್ಚು ಮಾಡ್ಲಿ, ಕಸ್ಟಮರ್ಸ್ ನನ್ನ ಪ್ರಾಡಕ್ಟ್ ನ ತಗೊಳ್ಳಿ. ಹೇಗ್ ಸಾಧ್ಯ? ಹೇಗ್ ಸಾಧ್ಯ? ಅಲ್ವಾ? ನಾವು ಮಾಡ್ಬೇಕು, ನಾವು ಒಂದ್ ಹೆಜ್ಜೆ ಮುಂದೆ ಇಡ್ಬೇಕು, ಅವಾಗ ಆಟೋಮೆಟಿಕ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಓಕೆ, ಎನಿವೆ, ದಟ್ಸ್ ಹೌ ವಿ ಆರ್ ಡಿಸೈನ್ಡ್, ವಿ ಆರ್ ವಯರ್ಡ್ ಇನ್ ಸಚ್ ಅ ವೇ. ಐ ಅಂಡರ್ಸ್ಟ್ಯಾಂಡ್ ದಟ್. ಆ ಒಂದು ಪ್ರಾಸೆಸ್ ನಾವು ಇವಾಗ ಮಾಡೋಣ. ಈ ನಮ್ಮ ಏನು ಸವಾಲಿನ ಒಂದು ಜರ್ನಿ ಪ್ರಯಾಣದಲ್ಲಿ ಇದ್ದಾಗ ಖಂಡಿತವಾಗಲೂ ಅದೆಲ್ಲ ಸಾಧ್ಯ ಇದೆ ಅಂತ ನನಗೆ ಬಲವಾದ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ಮಿಲಿಯನ್ ಗಟ್ಟಲೆ ಜನರಿಗೆ ಅದರ ಲಾಭ ಆಗಿರುವಾಗ ನಮಗೂ ನಿಮಗೂ ಹಾಗೆ ಆಗತ್ತೆ, ಅಲ್ವಾ? ಬಟ್ ಓನ್ಲಿ ಥಿಂಗ್ ಇಸ್, ಅವ್ರು ಮಾಡಿರೋ ತರ ನಾವು ಮಾಡ್ಬೇಕು. ಏನೋ ಮಾಡದೆ ಬಿಟ್ಬಿಟ್ಟು ನನ್ಗೆ ಇದು ವರ್ಕ್ ಆಗಿಲ್ವಲ್ಲ, ಯಾಕೆ, ಇದು ಬೇಡಪ್ಪ, ಇದು ಸರಿಯಾಗಿ ನನ್ಗೆ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಹೋಗೋಣ, ಯಾವ್ದೋ ಹೊಸದೇನೋ ಒಂದು ಬೇರೆ ಒಂದು ಬರುತ್ತೆ, ಅದು ಈಸಿ ಇರ್ಬೋದಾ? ಈಸಿ ಈಸಿ ಇರ್ಬೇಕು ನಮ್ಗೆ, ಕಷ್ಟಪಡಬಾರ್ದು. ಅಲ್ಲಿ ಹೋಗೋದು, ಅಲ್ಲಿ ಸ್ವಲ್ಪ ನೋಡೋದು, ಅಲ್ಲೂ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಅದು ಕೆಲಸ ಮಾಡಲ್ಲ, ಖಂಡಿತ ಮಾಡಲ್ಲ. ನಿಮ್ಗೆಲ್ಲ ಅನುಭವ ಆಗಿರುತ್ತೆ ಅದು ಕೆಲವೊಂದು. ಓಕೆ, ಥ್ಯಾಂಕ್ ಯು. ನೀವಲ್ಲಿ ತುಂಬಾ ಜನ ಆಕ್ಷನ್ ಟೇಕರ್ಸ್ ಇದ್ದಾರೆ, ಐ ಅಪ್ರಿಶಿಯೇಟ್ ದಟ್. ಅಂದ್ರೆ ಇನ್ನ ಹೆಚ್ಚಿನ ಮಟ್ಟಕ್ಕೆ ಹೇಗೆ ತಗೊಂಡೋಗಿ ಲಾಭ ಪಡ್ಕೋಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಥ್ಯಾಂಕ್ ಯು. ಕ್ಲಿಯರ್, ಥ್ಯಾಂಕ್ ಯು. ನಾವು ಲೆಟ್ಸ್ ಗೆಟ್ ಇನ್ ಟು ಟಾಪಿಕ್. ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ರೈಟ್ ಅವೇ.
ಮೈಂಡ್ ಮ್ಯಾಪ್ನ ನಾನು ಈಗ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಕಾಣ್ತಾ ಇದೆಯಾ? ಒಂಚೂರು ಹೇಳ್ತೀರಾ? ಈಸ್ ಮೈ ಸ್ಕ್ರೀನ್ ವಿಸಿಬಲ್ ಟು ಆಲ್ ಆಫ್ ಯು? ಕಾಣ್ತಾ ಇದೆ ಸರ್. ಅಲ್ವಾ? ಕಾಣ್ತಾ ಇದೆ. ಸ್ವಲ್ಪ ದೊಡ್ಡದ್ ಮಾಡ್ಬೇಕಾ? ಓದಕ್ ಆಗ್ತಾ ಇದೆಯಾ ಈಗ? ಎಸ್ ಸರ್, ಕಾಣ್ತಾ ಇದೆ. ಕಾಣ್ತಾ ಇದೆ. ಸೊ ನಾವು ಫಸ್ಟ್ ಡೇ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ನಾವು ಫಸ್ಟ್ ಏನ್ ಕಲ್ತ್ಕೊಂಡ್ವಿ? 100% ರೆಸ್ಪಾನ್ಸಿಬಿಲಿಟಿ ನಮ್ಮ ಜೀವನಕ್ಕೆ ನಾವೇ ತಗೋಬೇಕು ಅಂತ. ಎಲ್ಲರೂ ತಗೋತಾ ಇದೀರ್ವಾ? ತಗೋತಾ ಇದೀವಲ್ಲ ಎಲ್ಲರೂ? ಹೌದು ಸರ್. ಕಷ್ಟ ಆಗ್ತಾ ಇರ್ಬೋದು ಕೆಲವರಿಗೆ, ಐ ನೋ. ಬಟ್ ಅದನ್ನ ಅಭ್ಯಾಸ ಮಾಡಬೇಕು. ನಮಗೆ ಬದಲಾವಣೆ ಬರಬೇಕು ಅಂದ್ರೆ ಪ್ರತಿಯೊಂದಕ್ಕೂ ನಾವು 100% ರೆಸ್ಪಾನ್ಸಿಬಿಲಿಟಿ, ನಮ್ಮ ಜೀವನದಲ್ಲಿ ಏನೇ ನಡೆದ್ರು ನಾವೇ ಜವಾಬ್ದಾರರು ಅನ್ನೋ ಆಂಗಲ್ ಅಲ್ಲಿ ನೋಡಕ್ಕೆ ಶುರು ಮಾಡಿದೀವಿ. ಇದಾದ್ಮೇಲೆ ನೆಕ್ಸ್ಟ್, ಬಿ ಕ್ಲಿಯರ್ ವೈ ವಿ ಆರ್ ಹಿಯರ್. ನಾವು ಯಾಕೆ ಈ ಭೂಮಿ ಮೇಲೆ ಇದ್ದೀವಿ, ಅದರ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಿದ್ವಿ. ಕೆಲವು ಎಕ್ಸರ್ಸೈಸ್ ಎಲ್ಲ, ಆ ಎಕ್ಸರ್ಸೈಸ್ ಎಲ್ಲರೂ ಮಾಡಿದಿರ ಅಂತ ಭಾವಿಸ್ತೀನಿ. ಅದಕ್ಕೆಲ್ಲ ಅಫರ್ಮೇಶನ್ಸ್ ಮಾಡಿದ್ವಿ ನಾವು. ಯಾ ಆಕ್ಟಿವಿಟಿ ನಾವು ಮಾಡಿದ್ವಿ. ಯಾವ್ದು ನಮ್ಗೆ ಇಷ್ಟ ಇದೆ ಕೆಲಸಗಳು ಮಾಡೋದಕ್ಕೆ ಅಂತ ಒಂದು ಲಿಸ್ಟ್ ಔಟ್ ಮಾಡಿದೀರಾ. ನೆಕ್ಸ್ಟ್, ಡಿಸೈಡ್ ವಾಟ್ ಯು ವಾಂಟ್. ನಿಮ್ಗೆ ಏನ್ ಬೇಕು, ನಮಗೆ ಏನ್ ಬೇಕು ಎಕ್ಸಾಕ್ಟ್ಲಿ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕಾಗಿತ್ತು. ಅದಕ್ಕೊಂದು ಆಕ್ಟಿವಿಟಿ ನಾವು ಮಾಡಿದ್ವಿ. ಅದರಲ್ಲಿ 20, ಒಂದು 40-30 ನಮ್ಗೇನ್ ಬೇಕು ಬೇಕು ಬೇಕು. ಯಾಕಂದ್ರೆ ನಾವು ಅದನ್ನ ಮರ್ತಿರೋ ಅಂಥದ್ದು ನಮ್ಮ ಜೀವನದಲ್ಲಿ, ಈ ಜಂಜಡದಲ್ಲಿ ಸಿಕ್ಕಾಕೊಂಡು ನಮ್ಗೇನ್ ಬೇಕು ಅನ್ನೋದನ್ನ ನಾವು ಮರೆತ್ಕೊಂಡಿದೀವಿ. ಅದನ್ನ ಐಡೆಂಟಿಫೈ ಮಾಡೋ ಎಕ್ಸರ್ಸೈಸ್ ಆಗಿತ್ತಿದು. ಅದರಲ್ಲೂ ನಮ್ಗೆ ಪ್ರೀತಿಯಿಂದ ಮಾಡಬೇಕಾಗಿರುವಂತಹ 20 ಅಂಶಗಳನ್ನ ಬರ್ಕೋಬೇಕು ಅಂತ ಒಂದು ಎಕ್ಸರ್ಸೈಸ್ ಇತ್ತು. ಆಮೇಲೆ ವಿಜುವಲೈಸ್ ಮಾಡುವಂಥದ್ದು. ಹಣಕಾಸು, ಮನೆ ಸಂಬಂಧ ಎಷ್ಟು ಚೆನ್ನಾಗಿರುತ್ತೆ, ಹೇಗಿರುತ್ತೆ ಅದು, ನಾನು ಅದನ್ನ ಸಂಪಾದಿಸಿದಾಗ ಹಣನ ನಾನೇನ್ ಫೀಲ್ ಮಾಡ್ತಾ ಇರ್ತೀನಿ ಅಂತ ಲಿಟ್ರಲಿ, ಅದು ಕೂಡ ಎಕ್ಸರ್ಸೈಸ್. ಇದೆಲ್ಲ ಸಂಜೆ ಯಾವಾಗಾದ್ರು ಒಂದು 10 ನಿಮಿಷ ಮಾಡಿದ್ರೆ ಆಗತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ರೀಕ್ಯಾಪ್ ಆಯ್ತು. ಈಗ ಇವತ್ತು ನಾವು ಕಲಿತಾ ಇರೋದು ಬಿಲೀವ್ ಇಟ್ ಈಸ್ ಪಾಸಿಬಲ್. ಓಕೆ, ಬಿಲೀವ್ ಇಟ್ ಈಸ್ ಪಾಸಿಬಲ್. ನಾವ್ ಇದೆಲ್ಲ ಗೊತ್ತಾಗ್ತಾ ಇದೆ, ಬಟ್ ಏನು ಇದೆಲ್ಲ ಸಾಧ್ಯ ಆಗತ್ತಾ ಅನ್ನೋದು ಮನಸ್ಸಲ್ಲಿ ಆತಂಕ ಮೂಡುತ್ತೆ. ಅದಕ್ಕೆ ನೆಪೋಲಿಯನ್ ಹಿಲ್ ಹೇಳ್ತಾರೆ, ಅವರ ಒಂದು ಇದ್ರ ಮೂಲಕ ಶುರು ಮಾಡ್ತೀನಿ. ನೆಪೋಲಿಯನ್ ಹೇಳ್ತಾರೆ, ವಾಟ್ ಎವರ್ ದ ಮೈಂಡ್ ಕ್ಯಾನ್ ಕನ್ಸೀವ್ ಅಂಡ್ ಬಿಲೀವ್ ಇಟ್ ಕ್ಯಾನ್ ಅಚೀವ್. ನಮ್ಮ ಮೆದುಳು, ನಮ್ಮ ಮನಸ್ಸು ಏನನ್ನ ನಂಬುತ್ತೆ, ರಿಸೀವ್ ಮಾಡುತ್ತೆ, ಮತ್ತೆ ಅದನ್ನ ಪಡ್ಕೊಂಡು ನಂಬುತ್ತೆ, ಅದನ್ನ ಸಾಧಿಸುತ್ತೆ. ಅಷ್ಟು ಅಗಾಧವಾದ ಶಕ್ತಿ ನಮ್ಮ ಮೈಂಡ್ಗಿದೆ ಅಂತ ಹೇಳ್ತಾರೆ ನೆಪೋಲಿಯನ್ ಹಿಲ್. ಓಕೆ, ನೆಪೋಲಿಯನ್ ಹಿಲ್ 18ನೇ ಶತಮಾನದ ಅತ್ಯಂತ ದೊಡ್ಡ ಉದ್ಯಮಿ, ಮಿಲಿಯನ್ ಗಟ್ಟಲೆ ಇದನ್ನ ಸಂಪಾದನೆ ಮಾಡಿದ್ರು, ಮತ್ತೆ ಮೋಟಿವೇಶನಲ್ ಸ್ಪೀಕರು, ಮತ್ತೆ ಹಲವಾರು ಜನರ ಜೀವನವನ್ನು ಬದಲಾಯಿಸುವಂತ ಆತರು ಎಲ್ಲ ಆಗಿದ್ದಾರೆ. ಸೊ ಇವ್ರನ್ನ ನಾವು ಫಾದರ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೆದ್ರೆ ಯಾವುದೇ ತಪ್ಪಾಗಲಾರದು. ಯಾಕಂದ್ರೆ ಈ ವ್ಯಕ್ತಿನೇ ಮೊಟ್ಟ ಮೊದಲಿಗೆ ಮನಸ್ಸಿನ ಬದಲಾವಣೆಯಿಂದ ನಾವು ಏನೇನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ನ ತಂದವರು. ಹಾಗಾಗಿ ಅವ್ರು ಹೇಳ್ತಾರೆ, ನಮ್ಮ ಬ್ರೈನ್ ಮೆದುಳಿನಲ್ಲಿ ನಾವು ಯೋಚನೆ ಮಾಡೋ ರೀತಿ, ಧಾಟಿ, ಕ್ರಮ ಬದಲಾದ್ರೆ ನಮ್ಮ ಫಲಿತಾಂಶದಲ್ಲಿ ಬದಲಾವಣೆ ತಂದ್ಕೋಬಹುದು ಅಂತ ಪ್ರೂವ್ ಮಾಡಿದ್ದಾರೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಅವನೇನ್ ಹೇಳ್ತಾರೆ, ಯು ಗೆಟ್ ವಾಟ್ ಯು ಎಕ್ಸ್ಪೆಕ್ಟ್. ನಾವು ಏನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ 100% ನಮ್ಗೆ ಸಿಗುತ್ತೆ. ಮೀನಿಂಗ್, ನಾನೀಗ ಏನೋ ಕೆಟ್ಟದಾಗತ್ತೆ, ಏನೋ ಆಗೋದು, ನನ್ಗೇನೋ ಅನಿಸ್ತಾ ಇದೆ, ಇವತ್ತು ನಾಳೆನೋ ತೊಂದರೆ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡ್ತಾ ಇದ್ರೆ, ಅದನ್ನ ಮೊದಲೇ ಕಲ್ಪಿಸ್ಕೊಳ್ತಾ ಇದ್ರೆ, ಆ ಇಂಟ್ಯೂಷನ್ ಏನೋ ಹೇಳ್ತಾ ಇದೆ, ಇವತ್ತೇನೋ ಒಂದು ಕೆಟ್ಟದ್ದು ನಡೆಯುತ್ತೆ, ಆಗ್ಬಿಡುತ್ತೆ. ಯಾಕೆ ಆಗ್ಬಿಡುತ್ತೆ? ಯಾಕಂದ್ರೆ ವಿ ಆರ್ ಅಟ್ರಾಕ್ಟಿಂಗ್ ದಟ್. ಆ ನೆಗೆಟಿವ್ ಎನರ್ಜಿ ಇರ್ಬೋದು, ಅಟ್ ದಿ ಸೇಮ್ ಟೈಮ್ ಪಾಸಿಟಿವ್ ಅಷ್ಟೇ ಆಗತ್ತೆ. ಏನೋ ಒಳ್ಳೇದಾಗತ್ತೆ ಇವತ್ತು ನಮ್ಗೆ,
ಏನೋ ತೀವ್ರವಾಗಿ ಅನ್ಕೋಬೇಕು ಭಾವನೆಗಳ ಜೊತೆ. ಇವತ್ತೇನೋ ಒಳ್ಳೇದಾಗೋ ತರ ಸೂಚನೆ ಇದೆ ನನಗೆ, ಇವತ್ತು ಆಗತ್ತಪ್ಪ ಅಂದ್ರೆ ಆ ಇಂಟ್ಯೂಷನ್ ಅಂತ ನೀವು ಕೇಳಿರ್ತೀರ, ಅವತ್ತಾಗತ್ತೆ. ಅಷ್ಟು ಪವರ್ಫುಲ್. ಯಾಕಂದ್ರೆ ನಿಮ್ಮ ಅಥವಾ ನಮ್ಮ ದೇಹದಲ್ಲಿ ಇರುವಂತಹ ಏನು ಒಂದು ಎಮಿಟ್ ಆಗುವಂತಹ ಯೋಚನೆ ಮಾಡಿದಾಗ ಈ ಒಂದು ವೈಬ್ರೇಷನ್ ಅಂತ ಹೇಳ್ತೀವಿ. ಈ ಬ್ರೈನಲ್ ವೇವ್ಸ್ ಇದೆಯಲ್ಲ, ಎವ್ರಿಬಡಿ ಅಲ್ಲ, ಬ್ರೈನ್ ವೇವ್ಸ್ ಆಲ್ಟಾ, ಟೀಟಾ, ಬೀಟಾ, ಗಾಮಾ, ಯಾ. ಸೊ ಈ ಬ್ರೈನ್ ಎಮಿಟ್ ಮಾಡ್ತಾ ಇರ್ತದೆ ಬ್ರೈನ್ ಅಲ್ವಾ. ಸೊ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನಾವು ವೈಬ್ರೇಟ್ ಮಾಡ್ತಾ ಇರ್ತೀವಿ ಸರ್ಟನ್ ಲೆವೆಲ್ ಅಲ್ಲಿ, ನಮ್ಮ ಬಾಡಿ ಕೂಡ. ಯಾವುದೇ ಒಂದು ವ್ಯಕ್ತಿ ಫಾರ್ ದಟ್ ಮ್ಯಾಟರ್, ಒಂದು ಅಣುಗಳು ಪ್ರತಿಯೊಂದಕ್ಕೂ ಒಂದು ಶಕ್ತಿ ಅಂತ ಇರುತ್ತೆ, ಎನರ್ಜಿ ಅಂತ ಇರುತ್ತೆ, ಅದು ವೈಬ್ರೇಟ್ ಆಗ್ತಾ ಇರುತ್ತೆ ಸರ್ಟನ್ ಲೆವೆಲ್ ಅಲ್ಲಿ. ಹಾಗೆ ಕಂಪ್ಲೀಟ್ ನಮ್ಮ ಯೂನಿವರ್ಸ್, ಬ್ರಹ್ಮಾಂಡ ಕೂಡ ಇಟ್ ವಿಲ್ ವೈಬ್ರೇಟ್ ಇನ್ ಸರ್ಟನ್ ಫ್ರೀಕ್ವೆನ್ಸಿ. ಅದೇನಾಗುತ್ತೆ, ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಇಟ್ ಕ್ಯಾನ್ ಗಿವ್ ಯು ದ ನೆಗೆಟಿವ್ ರಿಸಲ್ಟ್. ಅದಕ್ಕೆ ಹೋಗಿ ಅಲೈನ್ ಆದ್ರೆ ಇಟ್ ವಿಲ್ ಗಿವ್ ಯು ನೆಗೆಟಿವ್ ರಿಸಲ್ಟ್ಸ್. ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ಸ್ ಕೊಡುವಂತಹ ಶಕ್ತಿ ಆ ಒಂದು ಬ್ರಹ್ಮಾಂಡದಲ್ಲಿ ಇರುತ್ತೆ. ಸೊ ಹಾಗಾಗಿ ನಮ್ ಚಿಕ್ಕ ವಯಸ್ಸಿಂದ ಹೇಳಿರ್ತಾರೆ, ಏನಾದ್ರು ಕೆಟ್ಟದಾಗಿ ಯೋಚನೆ ಮಾಡುವಾಗ ಬಿಡ್ತು ಅನ್ನು 3 ಸಾರಿ, ಅಥವಾ ಹಾಗೆಲ್ಲ ಹೇಳ್ಬೇಡ, ತಥಾಸ್ತು ದೇವತೆಗಳಿರ್ತಾರೆ, ತಥಾಸ್ತು ದೇವತೆಗಳು ಕೇಳಿರ್ತೀರಾ, ಹೌದಾ? ಅವ್ರಿಗೆ ಸೈನ್ಸ್ ಗೊತ್ತಿಲ್ಲ ಅಂದ್ರೆ ನ್ಯೂರೋ ಸೈನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರು ಅದು ಆಚರಣೆಗಳೇನಿದೆ ನಮ್ಮಲ್ಲಿ, ನಮ್ಮ ಎಲ್ಲಾ ಸಂಪ್ರದಾಯ ಆಚರಣೆಗಳಲ್ಲಿ ಇದೆಲ್ಲ ತುಂಬಾನೇ ಇದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ, ಎಷ್ಟೊಂದಿದಾವೆ. ತಥಾಸ್ತು ಅಂದ್ರೆ ಏನರ್ಥ? ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಿನ್ಗೆ ಆಗ್ಬಿಡುತ್ತೆ, ಸೊ ಮಾಡ್ಬೇಡ, ಧೈರ್ಯವಾಗಿರು ಹೇಳ್ತಾರೆ. ಸೊ ಪ್ರತಿದಿನ ನಾವು ಯಾವ್ದೋ ನನ್ಗೆ ಆಗ್ಬೇಕು ಕ್ರಿಯೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾನೆ ಇದ್ರೆ ನಮಗ್ ಗೊತ್ತಿಲ್ದಾನೆ ನಾವು ಫೀಲಿಂಗ್ಸ್ ನ ಸೃಷ್ಟಿ ಮಾಡ್ತೀವಿ. ಅಂದ್ರೆ ಭಾವನೆಗಳು. ಫಾರ್ ಎಕ್ಸಾಂಪಲ್ ನಾನು ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಾನೊಂದು ಮನೆ ಕಟ್ಟಬೇಕು ಅಂತ ಹೇಳಿದಾಗ, ಆ ಒಂದು ನಿರ್ಧಾರ ತಗೊಂಡಾಗ ಆ ಯೋಚನೆ ಮಾಡ್ತಾ ಇರೋ ಪದೇ ಪದೇ ದುಡ್ಡು ಹೇಗೆ ಹೊಂದ್ಸೋದು, ಎಲ್ ಸೈಟ್ ತಗೊಳ್ಳೋದು, ಅಥವಾ ಸೈಟ್ ಆಲ್ರೆಡಿ ಇದೆಯಾ, ಯಾವ ತರ ಡಿಸೈನ್ ಮಾಡಿಸೋದು, ಆರ್ಕಿಟೆಕ್ಚರ್ನ ಹೆಂಗ್ ಕಳ್ಸೋದು, ಮೇಸ್ತ್ರಿ ಕಾಂಟ್ರಾಕ್ಟ್ ಕೊಡೋದೆಲ್ಲ ನಾವೇ ನಿಂತು ಮಾಡೋಣ, ಈ ತರ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಆ ಭಾವನೆ ಬರುತ್ತೆ. ಬರೀ ಈ ತರ ಯೋಚನೆ ಮಾಡ್ತಾ ಇದ್ದೆ ನನ್ನ ಕೈಲಿ ಆಗತ್ತಾ ಅನ್ನೋ ಒಂದು ಆತಂಕ ಬರುತ್ತೆ. ಅದೇ ಒಂದು ಲೆವೆಲ್ ಮುಂದೆ ಹೋಗಿ, ಆ ಮನೇಲಿ ನಾನು ಇದ್ದೀನಿ ಆಲ್ರೆಡಿ, ಗಟ್ಟಿ ಆಗಿದೆ, ಈ ಸೋಫಾ ಈ ಕಲರ್ ಇದೆ, ಈ ಫರ್ನಿಚರ್ ಈ ಕಲರ್ ಇದೆ, ಗೋಡೆ ಬಣ್ಣ ಈ ತರ ಇದೆ, ಲಿವಿಂಗ್ ರೂಮ್ ಈ ತರ ಇದೆ, ಕಿಚನ್ ಅಲ್ಲಿ ಎಲ್ಲ ಐಟಮ್ ಈ ತರ ಇದೆ, ನಮ್ಮನ್ನೆಲ್ಲ ಎಂಜಾಯ್ ಮಾಡ್ತಾ ಇದೀವಿ, ಖುಷಿ ಪಡ್ತಾ ಇದೀವಿ ಅಂತ ವಿಜುವಲೈಸ್ ಮಾಡ್ಕೊತೀವಿ. ಗೊತ್ತಿಲ್ಲದೇನೆ, ಇದೆಲ್ಲ ಕಾನ್ಶಿಯಸ್ ಆಗಿ ನಾವು ಮಾಡಲ್ಲ, ಗೊತ್ತಿಲ್ಲದೇನೆ ಒಂದು ವಿಚಾರ ನಾವು ತೀವ್ರವಾಗಿ ಆಳವಾಗಿ ಅದಾಗ್ಲೇಬೇಕು ಅಂದಾಗ ಕನಸಿನಲ್ಲಿ ಹೋಗ್ಬಿಡ್ತೀವಿ, ಅಲ್ಲಿ ಹೋಗ್ತೀವಿ, ಆ ಫೀಲಿಂಗ್ ಶುರು ಆಗತ್ತೆ, ಖುಷಿ ಕೊಡುತ್ತೆ, ಇದೆಷ್ಟು ಚೆನ್ನಾಗಿದೆ ಅಲ್ವಾ ಅಂದಾಗ ಅದು ನಮಗೆ ಅದೇ ರೀತಿ ಯೋಚನೆ ಮಾಡಕ್ಕೆ ಮತ್ತೆ ಅದಕ್ಕೆ ಬೇಕಾಗಿರುವಂತ ಕ್ರಮ ತೆಗೆದುಕೊಳ್ಳೋ ತರ ನಮ್ಮ ಮನಸ್ಸು ಸಿದ್ಧ ಆಗಿಬಿಡುತ್ತೆ, ಅಥವಾ ಹ್ಯಾಬಿಟ್ ಆಗಿ ಫಾರ್ಮ್ ಆಗ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆಕ್ಷನ್ ತಗೊಳ್ತೀವಿ, ಹೆಂಗೋ ಪುಷ್ ಮಾಡ್ತೀವಿ, ಅದ್ರ ಬಗ್ಗೆನೇ ಥಿಂಕ್ ಮಾಡೋದು, ಅದ್ರ ಬಗ್ಗೆನೇ ಯಾವ್ದಾದ್ರು ಪೇಪರಲ್ಲಿ ನೋಡಿದ್ರೆ ಈ ಮನೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳೋದು, ಯಾರನ್ನೋ ಕನ್ಸಲ್ಟ್ ಮಾಡೋದು, ಐಡಿಯಾಸ್ ಕೇಳೋದು, ಫ್ರೆಂಡ್ಸ್ ಸ್ನೇಹಿತರು ಕಟ್ಟಿರೋರ ಹತ್ರ ಮಾತಾಡೋದು, ಎಷ್ಟಾಯ್ತು ಏನ್ ಕತೆ ಅಂತ ಹೇಳಿ ಪ್ಲಾನಿಂಗ್ ಎಲ್ಲ ಶುರು ಆಗುತ್ತೆ. ನಮ್ಮ ಗಂಡನೋ ಹೆಂಡ್ತಿನೋ ಅವ್ರ ಹತ್ರ ಡಿಸ್ಕಸ್ ಮಾಡೋದು, ಲೋನ್ ಎಲ್ಲಿ ಸಿಗುತ್ತೆ, ಎಸಾನೋ ಹಾಗೆ ಕೊನೆಗೊಂದಿನ ನಾವು ಆ ಮನೆ ಕಟ್ತೀವಿ. ಬಟ್ ಭಯ, ಆತಂಕ, ವರಿ ಇದರಿಂದ ಯೋಚನೆ ಮಾಡಿದ್ರೆ ಅಲ್ಲಿ ಗಂಟ ನಾವು ವಿಜುವಲೈಸೇಷನ್ ಮಾಡಕ್ಕಾಗಲ್ಲ, ಅವಾಗ ಅದಾಗಲ್ಲ. ಅದೇ ರೀತಿ ನೆಗೆಟಿವ್ ಥಾಟ್ಸ್ ಕೂಡ, ಯಾರೋ ತೊಂದರೆ ಕೊಡ್ತಾ ಇದಾರೆ, ನನ್ಗೆ ಅವಮಾನ ಮಾಡ್ತಾ ಇದಾರೆ, ನೋವು ಮಾಡ್ತಾ ಇದಾರೆ, ನನ್ನ ಕೈಲಿ ಅವ್ರನ್ನ ಎದುರ್ಸಕ್ ಆಗ್ತಾ ಇಲ್ಲ ಅನ್ನೋ ಭಾವ ಪದೇ ಪದೇ, ಅವ್ರು ನನ್ಗೆ ಅವಮಾನ ಮಾಡ್ಬಿಟ್ರೆ, ನನ್ಗವರು ತೊಂದರೆ ಕೊಟ್ಬಿಟ್ರೆ, ಅಥವಾ ಅವರು ನನಗೆ ಸುಖ ಸಂತೋಷ ನೆಮ್ಮದಿ ಇಲ್ದಿರೋ ತರ ಈ ತರ ಮಾಡಿದ್ದಾರೆ, ಮುಂದಿನ ಅದೇ ರೀತಿ ಮಾಡ್ತಾರೆ ಅಂತಾನೇ ಇದ್ರೆ ಅದೇ ವಾಪಸ್ ಬರುತ್ತೆ. ಮತ್ತೆ ನಾವು ಯೋಚನೆ ಮಾಡ್ತೀವಿ, ಅಲ್ಲಿ ಮಾತ್ರ ಫೀಲಿಂಗ್ ಬಂದ್ಬಿಡುತ್ತೆ. ಹೆಂಗ್ ಫೀಲ್ ಮಾಡ್ತೀವಿ ಅಂದ್ರೆ ಅವತ್ತು ಏನ್ ಮಾಡಿದ್ರು ಅದನ್ನ ಮತ್ತೆ ಯೋಚನೆ ಮಾಡ್ತೀವಿ, ಲಿಟ್ರಲಿ ಅದು ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ಆಗಿದೆ. ನಮ್ಗೆ ಫೀಲ್ ಮಾಡಿದಾಗ ನಮ್ಮ ಬಾಡಿನಲ್ಲಿ ರಾಸಾಯನಿಕಗಳು ಬಿಡುಗಡೆ ಆಗುತ್ತೆ, ಅದೇ ಪ್ರಕಾರ ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ, ಮತ್ತು ಮುಖ್ಯವಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಮತ್ತೆ ವೈರ್ ಮಾಡುತ್ತೆ, ರೀವೈರ್ ಆಗಲ್ಲ ಇವಾಗ, ಮತ್ತೆ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಕ್ಲಿಯರ್?
ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಆಥರ್ ಜಾಕ್ ಕಾನ್ಫೀಲ್ಡ್ ಅಂತ. ಒಂದ್ ಕಡೆ ಅಮೆರಿಕ ಆಸ್ಪತ್ರೆಯಲ್ಲಿ ಒಂದು ಸರ್ಜರಿ ಮಾಡ್ತಾರೆ ಪೇಷಂಟ್ಸ್. ಏನ್ ಸರ್ಜರಿ? ನೀ ಸರ್ಜರಿ. ಇವಾಗ ವಯಸ್ಸಾದ್ಮೇಲೆ ಒಂಥರ ಸೌದೋಗುತ್ತೆ ಮಂಡಿ. ಅದಕ್ಕೆ ದೇ ಕಾಲ್ ಇಟ್ ಆಸ್ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಏನೋ ಕರೀತಾರೆ. ಅದರಲ್ಲಿ 3 ತರ ಪ್ರಯೋಗ ಮಾಡ್ತಾರೆ. ಒಬ್ರಿಗೆ ಏನ್ ಮಾಡೋಣ, ಸರ್ಜರಿ ಮಾಡೋಣ, ಅದ್ರೊಳಗಡೆ ಏನಾದ್ರು ಮೆಟಲ್ದೇನೋ ರಾಡ್ ನೆಟ್ಟೋ ಬೋಲ್ಟೋ ಹಾಕೋಣ. ಇನ್ನೊಬ್ಬರಿಗೆ ಸುಮ್ಮನೆ ಕ್ಲೀನ್ ಮಾಡ್ಬಿಡೋಣ, ಅಲ್ಲೇನೋ ಏನೋ ಕಲ್ಮಶಗಳಿದ್ರೆ ತೆಗೆದ್ಬಿಟ್ಟು ಸ್ವಲ್ಪ ಅಲ್ಲಿ ಏನ್ ತೊಂದರೆ ಕೊಡ್ತಾ ಇರುತ್ತೆ ಆ ಫ್ರಿಕ್ಷನ್ಗೆ ನೋವಾಗ್ತಾ ತೆಗೆದ್ಬಿಡೋಣ. 3ನೇ ವರ್ಗದ ಜನರಿಗೆ ಏನು ಮಾಡೋದು ಬೇಡ, ಈ ಒಂದು ಪ್ರಯೋಗಕ್ಕೆ ಮುಂದಾಗ್ಬಿಡ್ತಾರೆ. ಒಂದು 60-70 ಜನಕ್ಕೆ ಸರ್ಜರಿ ಮಾಡ್ತಾರೆ. 20 ಜನಕ್ಕೆ ನಿಜವಾಗ್ಲೂ ಸರ್ಜರಿ ಮಾಡ್ತಾರೆ. ಇನ್ನ 20 ಜನಕ್ಕೆ ಬರೀ ಕ್ಲೀನ್ ಮಾಡ್ತಾರೆ, ವಾಶ್ ಮಾಡ್ತಾರೆ. ಇನ್ನ 20 ಜನಕ್ಕೆ ಕೇವಲ 3 ಹೋಲ್ ಮಾಡ್ಬಿಡ್ತಾರೆ, ಹಿಂಗೆ ಸರ್ಜರಿ ಮಾಡಿರ್ತಾರೆ, ಸುಮ್ಮನೆ ಗಾಯ ಮಾಡಿದೀವಿ ಅಂತಾರೆ. ವಿಚಿತ್ರ ಅಂದ್ರೆ 3 ಜನಕ್ಕೆ ವಾಸಿ ಆಗತ್ತೆ. 3 ಜನಕ್ಕೆ ವಾಸಿ ಆಗತ್ತೆ. 2 ವರ್ಷ ಆದ್ಮೇಲೆ ಅವರೆಲ್ಲ ಸರ್ವೆ ಮಾಡ್ತಾರೆ, ಎಲ್ಲರೂ ಆರಾಮಾಗಿದ್ದಾರೆ. ಇದು ಹೇಗಾಯ್ತು ಅಂತ ತಲೆ ಕೆಡಿಸ್ಕೊಂತ ಅವಾಗ ಅವ್ರಿಗೊಂದು ವಿಚಾರ ಗಮನಕ್ಕೆ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಸರ್ಜರಿ ಆದರೆ ನಾನು ಸರಿ ಹೋಗ್ತೀನಿ ಅನ್ನೋ ಒಂದು ಭಾವ ನಮ್ಮಲ್ಲಿರುತ್ತೆ. ಓಕೆ, ಸುಪ್ತ ಮನಸ್ಸಿಗೆ ಹೇಳ್ತಾರೆ ಡಾಕ್ಟ್ರು, ನಿಮಗೆ ಸರ್ಜರಿ ಆದ್ರೆ ನೀವು ಸರಿ ಹೋಗ್ತೀರಾ ಅಂತ ಹೇಳಿದಾಗ ಅದನ್ನು ಸುಪ್ತ ಮನಸ್ಸು ನಂಬುತ್ತೆ. ಮತ್ತೆ ಅನಸ್ತೇಷ್ಯ ಕೊಟ್ಟಾಗ ನಾವು ಮಲಗ್ತೀವಿ, ಸುಪ್ತ ಮನಸ್ಸು ಕೂಡ ಮಲ್ಕೊಳ್ಳುತ್ತೆ. ಸರ್ಜರಿ ನಡೀತಾ ಇರುತ್ತೆ, ಓ ಸರ್ಜರಿ ನಡೀತಾ ಇದೆ ಅಂದಾಗ ಸರ್ಜರಿ ಆದ್ಮೇಲೆ ನನಗೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ನಾವು ರಿಪೀಟೆಡ್ ಆಗಿ ಅನ್ಕೊಂಡಾಗ ಆಟೋಮೆಟಿಕ್ ಆಗಿ ನಮಗೆ ಸರಿ ಹೋಗುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ನಮ್ಮ ಸುಪ್ತ ಮನಸ್ಸು ರಿಲೀಸ್ ಮಾಡಿಬಿಡುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವೋ ಅದೇ ನಮ್ಮ ಸುಪ್ತ ಮನಸ್ಸು ಅದನ್ನ ಆಗೋ ತರ ಮಾಡುತ್ತೆ. ಮತ್ತೆ ಅದನ್ನ ನಾವು ನಂಬಿದಾಗ, ಮುಖ್ಯವಾಗಿ ಇದು ಬಿಲೀವ್ ಮಾಡಿದಾಗ, ಬಿಲೀವ್ ನಂಬಬೇಕು. ನಿಮ್ಗೆ ಗೊತ್ತಿರ್ಬೋದು, ಯಾವ್ದೋ ಒಂದು ಡಾಕ್ಟರ್ ಇರ್ತಾರೆ ನಿಮ್ಮ ಹಳ್ಳಿಲೋ ನಗರದಲ್ಲೋ ಎಲ್ಲೋ ಒಂದ್ ಕಡೆ ಹೋಗ್ತೀವಿ, ಆ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಂತೀವಿ. ಯಾಕೆ? ಅಲ್ಲಿ ಹೋದ್ರೆ ನಂಗೆ ಸರಿ ಹೋಗುತ್ತೆ. ಇವನ ಹತ್ರ ಹೋದ್ರೆ ಆಗಲ್ಲ, ಅವ್ನ್ ಗುಳಿಗೆ ಕೊಡ್ತಾನೆ ಅಥವಾ ಅವ್ನ್ ಇಂಜೆಕ್ಷನ್ ಹಾಕ್ತಾನೆ, ಇಂಜೆಕ್ಷನ್ ಹಾಕಿದ್ರೇನೆ ನಂಗೆ ಸರಿ ಹೋಗ್ತಾನೆ. ಆಗಿದೆ ಅಲ್ವಾ ನಿಮ್ಗೆ ಯಾರಿಗಾದ್ರು? ಎಸ್ ಸರ್ ನೋ ಆಗಿದೆ ಸರ್. ಆಗಿದ್ಯಾ? ಆಗಿದೆ ಸರ್. ಹಾ, ಅವ್ರ ಕೈ ಮುಟ್ತಿದ್ರೆ ಸಾಕು ವಾಸಿ ಆಗ್ಬಿಡುತ್ತೆ ಅಂತ ಭಾವನೆನೂ ಇರ್ತದೆ ಸರ್ ನಮ್ಗೆ. ಎಕ್ಸಾಕ್ಟ್ಲಿ. ಒಂದ್ಸರಿ ನಾನು ಡಾಕ್ಟರ್ ಹತ್ರ ಕೇಳಿದೆ, ಡಾಕ್ಟ್ರೇ ಏನ್ ಇಂಜೆಕ್ಷನ್ ಕೊಡ್ತೀರಾ ಜ್ವರಕ್ಕೆ? ಒಬ್ಬ ಸ್ನೇಹಿತರಿದ್ದಾರೆ ನಮ್ಗೆ. ಯಾವ ಇಂಜೆಕ್ಷನ್ ಕೊಡ್ತೀರಾ ಸ್ವಾಮಿ? ಯಾಕಂದ್ರೆ ಜ್ವರ ಈಸ್ ನಾಟ್ ಎ ಡಿಸೀಸ್. ಜ್ವರ ಅನ್ನೋದು ಒಂದು ಚಿಹ್ನೆ, ಯಾವುದೋ ಕಾಯಿಲೆ ಬರುವ ಒಂದು ಮುನ್ಸೂಚನೆ. ನಮ್ಮ ಬಾಡಿನಲ್ಲಿ ಬಿಳಿ ರಕ್ತ ಕಣಗಳು, ಫಾರಿನ್ ಬಾಡಿ ಅಂತ ಹೇಳ್ತೀವಿ, ಹೊರಗಡೆಯಿಂದ ಆಕ್ರಮಣ ಮಾಡಿರುವಂತಹ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾನ ಹೋರಾಟ ಮಾಡ್ತಾ ಇರ್ತಾರೆ, ಹೊಡೆದು ಅದನ್ನ ಓಡ್ಸಕ್ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೊಂದು ಯುದ್ಧ ಆಗಿರುತ್ತೆ, ಆ ಯುದ್ಧದಲ್ಲಿ ಘರ್ಷಣೆ ಆಗುತ್ತೆ, ಆ ಘರ್ಷಣೆಯಿಂದ ಬಾಡಿ ಬಿಸಿ ಆಗುತ್ತೆ. ಅದು ಕಾಯಿಲೆ ಅಲ್ಲ, ಕಾಯಿಲೆ ಅಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಕೆಲವರು 3 ದಿನ ವೆಯ್ಟ್ ಮಾಡಿ. ಯಾಕೆ 3 ದಿನ ವೆಯ್ಟ್ ಮಾಡಿ? 3 ದಿನ ವೆಯ್ಟ್ ಮಾಡಿದ್ರೆ ನಿಮ್ಮ ಬಾಡಿಲಿರುವ, ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಅಂದ್ರೆ ಆ ನಿಮ್ಮ ಸೈನಿಕರು ಅದನ್ನ ಹೊಡೆದು ಓಡಿಸೋ ಪಾಸಿಬಿಲಿಟಿ ಜಾಸ್ತಿ. 99% ಓಡಿಸ್ತಾರೆ. ಮತ್ತೆ ಶಕ್ತಿವಂತರು ಅವರು. ಅದಕ್ಕೆ ಸಮಯ ಕೊಡಿ ಅಂತ ಹೇಳ್ತಾರೆ. ಬಟ್ ನಾವು ಅದಕ್ಕೆ ಒಪ್ಪಲ್ಲ. ಯಾಕೆ? ನಮ್ಮ ಜೀವನ ಶೈಲಿ, ನಾಳೆ ಆಫೀಸ್ಗೆ ಹೋಗ್ಬೇಕು, ಕಚೇರಿಗೆ ಹೋಗ್ಬೇಕು, ನಾಳೆ ಏನೋ ಪ್ರೋಗ್ರಾಮ್ ಇದೆ, ಯಾರಿಗೋ ಮಾತು ಕೊಟ್ಬಿಟ್ಟಿದ್ದೀನಿ, ಮನೇಲಿ ಕೆಲಸ, ನೆಂಟರು ಬರ್ತಾ ಇದ್ದಾರೆ, ಹೇಗೆ ರೆಡಿ ಆಗ್ಬಿಡ್ಬೇಕು ನಾನು. ನಮ್ ದೇಹಕ್ಕೆ ಸಮಯ ಕೊಡಲ್ಲ. ಸರ್ ನಾವು ಆಗುತ್ತೆ ಅಲ್ವಾ? ಹೌದು ಸರ್, ಆಗುತ್ತೆ ಸರ್.
ಸರ್ ಕೇಳಿಸ್ತಿಲ್ಲ ಏನು. ಟೆಕ್ನಿಕಲ್ ಇಶ್ಯೂ ಆಗಿದೆ, ನಮಗೂ ಕೇಳಿಸ್ತಾ ಇಲ್ಲ. ಬರ್ತಾರೆ. ಓಕೆ. ಹಲೋ, ತಾಂತ್ರಿಕ ತೊಂದರೆ ಇತ್ತು, ಕ್ಷಮಿಸಿ. ಹಾ ಸರ್ ಹಾಗಾಗಿ ಹೌದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ಲಿದೆ? ಆಗಿದೆ ಅಲ್ವಾ ಆ ರೀತಿ? 3 ದಿನ ಡಾಕ್ಟರ್ ಹೇಳ್ತಾರೆ. ಆಗಿದೆ ಸರ್, ಆಗಿದೆ ಸರ್. ಹೌದು ಸರ್, ಆಗಿದೆ ಸರ್. ಆಗಿದೆ. ಸೊ ನಾನು ಡಾಕ್ಟರ್ ಹತ್ರ ಕೇಳ್ತೀನಿ, ಡಾಕ್ಟರ್ ಏನ್ ಮಾಡಿದ್ರಿ? ಡಾಕ್ಟರ್ ಹೇಳ್ತಾರೆ, ನೋ, ಆ ಮನುಷ್ಯರಿಗೆ ನಾನು ಕೊಡೋದು ಒಂದು ವಿಟಮಿನ್ ಇಂಜೆಕ್ಷನ್ ಕೊಡ್ತೀನಿ, ಮ್ಯಾಕ್ಸಿಮಮ್ ಡಿಸ್ಟಿಲ್ ವಾಟರ್ ಹಾಕಿ ಕಳಿಸ್ತೀನಿ. ಯಾಕಂದ್ರೆ ಕಾಯಿಲೆ ಅಲ್ಲ ಅದು. ಕಾಯಿಲೆ ಯಾವಾಗ ಅಂದ್ರೆ ಅದು ವಾಸಿ ಆಗಿಲ್ಲ ಅಂತ ಹೇಳಿದ್ರೆ ಬ್ಲಡ್ ರಿಪೋರ್ಟ್ ಕೊಡ್ತಾರೆ. ಬ್ಲಡ್ ರಿಪೋರ್ಟ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ವೈರಸ್, ಯಾವ ಬ್ಯಾಕ್ಟೀರಿಯಾ ನಮ್ಮನ್ನ ಅಟ್ಯಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅವರು ಬರ್ಕೊಡ್ತಾರಲ್ಲ 3 ದಿನ ಹೋದ್ಮೇಲೆ. 3 ದಿನ ಆಗಿಲ್ಲ ಅಂದ್ರೆ ಬನ್ನಿ, ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ, ಹೌದೇ ಅಲ್ವಾ? ಸೊ ಡಾಕ್ಟರ್ ಸಹಿತ ಗೊತ್ತಾಗಲ್ಲ ನಮ್ಗೆ ಏನು ಯಾವ ವೈರಸ್ ಅಫೆಕ್ಟ್ ಆಗಿದೆ ಅಂತ ಫಸ್ಟ್ 3 days, ಅನ್ಲೆಸ್ ಅದರ್ವೈಸ್ ದ ಬ್ಲಡ್ ರಿಪೋರ್ಟ್ ಇಸ್ ಡನ್ ಅಂಡ್ ರಿಸಲ್ಟ್ ಇಸ್ ಔಟ್. ಆಮೇಲೆ ಅವರು ಮಲೇರಿಯಾನಾ, ಡೆಂಗ್ಯೂನಾ, ಟೈಫಾಯ್ಡಾ ಚಿಕಿತ್ಸೆ ಕೊಡ್ತಾರೆ. ಬಟ್ ನಮ್ಗೇನ್ ಕೆಲಸ ಮಾಡ್ತಾ ಇರಲಿ? ಏನು ನಮ್ಮ ಯಾರು ಹೇಳ್ತೀರಾ? ವೈಬ್ರೇಷನ್, ನಂಬಿಕೆ, ನಮ್ಮ ವೈಬ್ರೇಷನ್, ನಂಬಿಕೆ ಅಲ್ವಾ? ಸೊ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಅಷ್ಟು ಅಗಾಧವಾದ ಸೊ ನಮ್ಮಲ್ಲಿ ಆ ಒಂದು ಸಾಮರ್ಥ್ಯ ಇದೆ ಅಂತ ನಾವು ನಂಬಬೇಕು. ಕ್ಲಿಯರ್? ಕ್ಲಿಯರ್ ಸರ್. ಸಾಧ್ಯ ಇದೆ ಅಂತ ನಂಬಬೇಕು. Yes, sir. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಜಸ್ಟ್ ಗೋ ಫಾರ್ ಇಟ್. Believe in yourself and just go for it. ಟಿಮ್ ಅಂತ ಒಬ್ರು ಒಲಿಂಪಿಯನ್ ಕಿಕ್ ಬಾಕ್ಸರ್ ಸ್ಟೋರಿನೂ ಇದೆ. ಅದನ್ನು ವಿ ಹ್ಯಾವ್ ಟೈಮ್? ಓಕೆ, ಬೇಗ ಹೇಳ್ಬಿಡ್ತೀನಿ, ಯಾಕಂದ್ರೆ ಮುಂದೆ ಕೆಲವು ವಿಚಾರಗಳು ಹೇಳ್ಬೇಕಾಗಿದೆ. ಅವ್ರೇನ್ ಮಾಡ್ತಾರೆ, ಅವ್ರು ಕಿಕ್ ಬಾಕ್ಸರು, ಬಟ್ ಒಲಿಂಪಿಕ್ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಕಿಕ್ ಬಾಕ್ಸಿಂಗ್ ಅಂದ್ರೆ ಗೊತ್ತು, ಹೊಡೆತಗಳು ಬೀಳುತ್ತೆ, ಮೂಳೆ ಮುರಿಯೋದು ಅದೆಲ್ಲ ಆಗತ್ತೆ. ಇನ್ನೇನು ಒಲಿಂಪಿಕ್ ಹತ್ರ ಬರ್ತದೆ, 6 ವಾರ ಇದೆ. ನೋಡ್ರೆ ಮೂಳೆ ಮುರಿತಾಗಿದೆ, ಬೇಜಾರಾಗಿ ಕೂತಿರ್ತಾರೆ. ನನ್ ಕೈಲ ಒಬ್ಬ ಸ್ನೇಹಿತ ಬರ್ತಾರೆ, ರಾಬರ್ಟ್ ಅಂತ ಹೇಳ್ಬಿಟ್ಟು, ಏನ್ ಮಾಡ್ತೀಯ? ನೋಡ್, ನನ್ಗೆ ಮೂಳೆ ಎಲ್ಲ ಮುರಿದೋಗಿದೆ, ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಅದು ವಾಸಿ ಆಗಕ್ಕೆ ಇನ್ನ 12 ವಾರ ಅಂತ ಹೇಳ್ತಾರೆ. ಇನ್ನು 6 ವಾರದಲ್ಲಿ ಒಲಿಂಪಿಕ್ ಬರ್ತಾ ಇದೆ. ಸೊ ಒಲಿಂಪಿಕ್ ಇಸ್ ರೂಲ್ಡ್ ಔಟ್, ನನ್ ಕೈಲ ಆಗಲ್ಲ. ಒಲಿಂಪಿಕ್ ಕ್ರೀಡೆ ಗೊತ್ತಲ್ಲ ಎಲ್ಲಾರ್ಗು. ಇಡೀ ಈ ಭೂಮಿಯ ಈ ಒಂದು ಪ್ಲಾನೆಟ್ ಅತ್ಯಂತ ಅಭೂತಪೂರ್ವವಾದಂತಹ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಂತ ಹೇಳ್ಬೋದು. ಆ ಸ್ನೇಹಿತ ಹೇಳ್ತಾನೆ, ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಹೇಳ್ತಾ ಇದೀಯ ನೀನ್? ಇಷ್ಟು ಕನಸಿನಿಂದ ಕಟ್ಕೊಂಡು 2-3 ವರ್ಷ ಸತತವಾಗಿ ಪ್ರಯತ್ನ ಮಾಡಿದೆ, ಮಾಡು. ಹೆಂಗ್ ಮಾಡ್ಲಿ ನಾನು? ಈ ಕಾಲು ಮೂಳೆ ಮುರಿತಾ ಇದೆ, ಹೀಲ್ ಆಗ್ತಾ ಇದೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಡಾಕ್ಟರ್ 12 ವಾರ ಅಂತ ಇದಾರೆ, ಇಲ್ಲಿ 6 ವಾರದಲ್ಲಿ ಇದೆ, ಹೇಗ್ ಸಾಧ್ಯ ಅಂತ. ನೀವು ಇಲ್ಲ ಆಸ್ಕ್ ಹಿಮ್ ಟು ಡೂ ಒನ್ ಎಕ್ಸರ್ಸೈಸ್. ಏನ್ ಹೇಳ್ತಾನೆ? ದಟ್ ಐ ವಾಂಟ್ ಯು ಟು ಡೂ, ಆಲ್ ಆಫ್ ಯು ಟು ಡೂ ದಟ್ ಎಕ್ಸರ್ಸೈಸ್, ಬಟ್ ಹೇಳ್ತೀನಿ ಅವ್ರು ಏನ್ ಮಾಡಿದ್ರು ಅಂತ. ನನ್ ಕೈಲಿ ಆಗಲ್ಲ ಅಂತ ಕೂತಿರೋನ್ನ ಗೆಟ್ ಒನ್ ಮಿರರ್, ಒಂದು ಕನ್ನಡಿನ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಕನ್ನಡಿನ ತಗೊಂಡು ನಿಂತ್ಕೋದೆ. ಆಯ್ತು, ನಿಂತ್ಕೊಂಡು ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನೀನ್ ಕಾಣ್ತಾ ಇದೆಯಲ್ಲ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಏನ್ ಕಾಣಿಸ್ತಿದೆ? ಆ ನೋವು, ಹತಾಶೆ, ನಿರಾಸೆ ಕಾಣಿಸ್ತಿದೆ. ಬಟ್ ನಿನ್ನಲ್ಲಿ ಇರ್ಬೇಕಾಯ್ದೇನ್ ಕಣ್ಣಲ್ಲಿ? ಆ ಒಂದು ರೋಷ, ದ್ವೇಷ, ಕಿಚ್ಚು, ಕಿಡಿ ಅದಿರ್ಬೇಕು. ಎಲ್ಲೋಯ್ತು? ಹೇಗ್ ಬರುತ್ತೆ ಈ ಪರಿಸ್ಥಿತಿನಲ್ಲಿ? ಅದೆಲ್ಲ ಹೇಳ್ಬೇಡ. ಯು ಕ್ಯಾನ್ ಡೂ ಇಟ್. ಬಿಲೀವ್ ಇನ್ ಯುವರ್ ಸೆಲ್ಫ್. ಇಟ್ ಇಸ್ ಸಾಧ್ಯ ಅಂತ ಬಿಲೀವ್ ಮಾಡು. ಹೇಳು, ನಿನ್ ಬಗ್ಗೆ ನೀನೇ ಹೇಳು. ನಾನು ಇದನ್ನ ಸಾಧ್ಯ ಮಾಡೇ ಮಾಡ್ತೀನಿ, ಏನೇ ಕಷ್ಟ ಆದ್ರೂ ನಾನು ಇದನ್ನ ಸಾಧಿಸ್ತೀನಿ, ನನ್ ಗುರಿ ಮುಟ್ತೀನಿ, ಹೇಳು ಹೇಳ್ತಾನೆ. ಫಸ್ಟ್ ಹೇಳ್ತಾನೆ, ಏನು ಅನ್ಸಲ್ಲ,
ಎರಡನೇ ಸರಿ ಹೇಳ್ತಾನೆ, ನನ್ಗೇನು ಅನ್ನಿಸ್ತಾ ಇಲ್ಲ. ಮೂರನೇ ಸರಿ ಹೇಳ್ತಾನೆ, ಒಂಚೂರು ಏನೋ ಆದಂಗೆ ಆಗತ್ತೆ ಅವನಿಗೆ. ಯಾ ಒಂಚೂರು ಏನೋ ಒಂಥರ ಆಗತ್ತೆ. 4, 5, 6, 10ನೇ ಸಾರಿ ಹೇಳುವಾಗ ಅವನ್ ಗೊತ್ತಾಗತ್ತೆ. ಯಾಕಂದ್ರೆ ಅವನ ಬಗ್ಗೆ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳೋದಿದೆಯಲ್ಲ, ಅದ ಅರ್ಥ ಏನು? ನನ್ನನ್ನು ನಾನು ನೋಡ್ತಾ ಇದ್ದೀನಿ, ನನ್ನ ಕನಸುಗಳು ಕಾಣ್ತಾ ಇದೆ ನನಗೆ ಅಲ್ಲಿ. ಇಷ್ಟು ದಿನ ನಾನು ಮಾಡಿದ ಶ್ರಮ ಕಾಣ್ತಾ ಇದೆ, ನಾನು ಉಜ್ವಲವಾದಂತಹ ಒಂದು ದೊಡ್ಡ ಗುರಿ ಕಾಣ್ತಾ ಇದೆ. ಅವನು ನಾನು ನಿನ್ನ ಹಿಂಜರಿತ ಅಥವಾ ಏನಂತಾರೆ ದೌರ್ಬಲ್ಯನ ತೋರ್ಸ್ಕೊಳಕ್ಕಾಗಲ್ಲ ಆ ಕಣ್ಣಲ್ಲಿ. ಸೊ 3, 4, 5, 6, 7, 8, 10ನೇ ಸರಿ ಹೇಳುವಾಗ ಅವ್ನು ಕಿರಿಸ್ತಾನೆ. ನೀನ್ ಎಲ್ಲಾ ಮಾಡಬಲ್ಲೆ, ನಿನ್ ಕೈಲಿ ಎಲ್ಲಾ ಸಾಧ್ಯ ಇದೆ, ನೀನನ್ನು ಸಾಧಿಸಬಲ್ಲೆ ಅಂತ ಹೇಳ್ಬಿಟ್ಟು. ನೀನು ಅಸಹಾಯಕ ಅಲ್ಲ. ಅದು ಸಂಬಂಧ ಆಗ್ಲಿ, ಹಣಕಾಸಿರ್ಲಿ, ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಬರ್ತಾ ಇಲ್ಲ, ಅಲ್ಲ, ನನ್ನ ಕೈಲಿ ಸಾಧ್ಯ ಇದೆ. ಯಾರು ಮಾಡ್ಬೇಕು? ನಾನ್ ಮಾಡ್ಬೇಕು. ಎದಕ್ಕೆ? ಯಾರು ನಂಬ್ಕೋಬೇಕು? ನನ್ನನ್ನು ನಾನು ನಂಬ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್. ಆಮೇಲೆ ಅವರು ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ. ಆಗತ್ತೆ ಅವ್ರ ಕನಸು ನನಸು, ಅಷ್ಟು ಬೇಗ ರೆಡಿ ಆಗತ್ತೆ. ಅವ್ನು ಹೇಳ್ದಾಗ ಆ ಮನಸ್ಸಿನಲ್ಲಿ ಆ ರೀತಿ ಅದನ್ನ ಮಂತ್ರ ಅಥವಾ ಟೆಕ್ನಿಕ್ ಅಂತ ಹೇಳ್ಬೋದು, ಆ ರೋಷ ಬರುತ್ತೆ. ಆ ರೋಷನೇ ಸೆಲ್ಫ್ ಫೀಲಿಂಗ್ ಮಾಡುತ್ತೆ ಅವ್ರನ್ನ. ಸೊ he was able to participate in Olympic sports for 3 consecutive years. ಆದ್ಮೇಲೆ 3 ವರ್ಷ ಅವರು ಇದು ಮಾಡ್ತಾರೆ. ಓಕೆ, ಸೊ ಇವತ್ತಿನ ಟಾಸ್ಕ್ ಏನು? ಸೇಮ್ ಮಿರರ್ ತಗೊಳ್ಳೋಣ. ಮಿರರ್ ಈಗ ಮಾಡಿದ್ರೆ ಇನ್ನ ಉತ್ತಮ. 1-2 ನಿಮಿಷಗಳ ಕಾಲ ಅದ್ರಲ್ಲಿ ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಣ. ಮಿರರ್ ಆಗಿಲ್ವಾ? ನಿಮ್ಗೆ ಕ್ಯಾಮ್ರಾದಲ್ಲಿ ನೋಡ್ಬೋದಾ? ಫೋನ್ ಕ್ಯಾಮ್ರಾದಲ್ಲಿ ಸೆಲ್ಫ್ ಮೋಡ್ಗೆ ಹಾಕೊಳ್ಳಿ. ಯಾ ಆರ್ ಯು ಏಬಲ್ ಟು ಡೂ ದಟ್? ಕ್ಲಾಸ್ ಮಾಡುವಾಗಲೇ ಕ್ಯಾಮ್ರಾ ಮಾಡ್ಕೋಬೋದಾ? ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಟ್ರೈಡ್ ದಟ್. ನೀವು ಝೂಮ್ ಅಲ್ಲಿ ಇರುವಾಗ ಕ್ಯಾಮ್ರಾ ಮಾಡ್ಬೋದಾ? ಆಗತ್ತಾ? ಇಲ್ವಾ ಸರ್? ಸಂಬಡಿ ಆನ್ಸರ್. ಆಗತ್ತಾ? ಎಕ್ಸಲೆಂಟ್, ಎಕ್ಸಲೆಂಟ್, ಎಕ್ಸಲೆಂಟ್. ದೆನ್ ಪ್ಲೀಸ್ ಓಪನ್ ದಟ್. ರೆಕಾರ್ಡ್ ಮಾಡ್ರೆ ಇನ್ನೂ ಸಂತೋಷ. ಅಥವಾ ಆ ಮಿರರ್ ನಮ್ಗೆ ಬೇಕು, ಅಥವಾ ಮಿರರ್ ಬೇಕು, ಅಥವಾ ಕ್ಯಾಮ್ರಾ ಬೇಕು, ಅದನ್ನ ನೋಡೋಣ. ರೆಡಿ, ಸ್ಟಡಿ, 1, 2, 3 ಗೋ. ಆಯ್ತಾ? ತಗೊಳ್ಳಿ. ಐ ಗಿವ್ ಯು ಸಮ್ 1 minute ಆಫ್ ಟೈಮ್ ಟು ಗೆಟ್ ಇಟ್. 60 ಸೆಕೆಂಡ್ಸ್ ತಗೊಳ್ಳಿ. ರೆಡಿ ಮಾಡ್ಕೊಳ್ಳಿ. ರೆಡಿ ಆದ್ರೆ ರೆಡಿ ಅಂತ ಹಾಕಿ ವಿಲ್ ಸ್ಟಾರ್ಟ್ ದಿಸ್ ಎಕ್ಸರ್ಸೈಸ್. ಐದರ್ ಬರುತ್ತೆ ಸರ್ ಕ್ಯಾಮ್ರಾ ಒಳಗೆ. ಕ್ಯಾಮ್ರಾ, ಫೋನು ಇಟ್ಕೋಬಹುದು, ಇಲ್ಲ ಕನ್ನಡಿ ಇದ್ರೆ ತುಂಬಾನೇ ಒಳ್ಳೇದು. ಆಗ ನಮ್ ಕಣ್ಣು ಕಾಣ್ಬೇಕು, ನಮ್ಮನ್ನ ನಾವು ನೋಡ್ಬೇಕು. ಆದ್ರೆ ರೆಡಿ. ಸೌಭಾಗ್ಯಲಕ್ಷ್ಮಿ ರೆಡಿ ಇದ್ದಾರೆ. ಯಾ, ವೆರಿ ಗುಡ್. ರೆಡಿನಾ ಮಿಕ್ಕದವರು? ಓಕೆ, ರವೀಶಾ ರೆಡಿ, ಗುಡ್. ಕೃಷ್ಣ ಜಾಲಿ ಹಾಲ್ ರೆಡಿ ಇದ್ದಾರೆ, ಗುಡ್. ಪಂಕಜ ರೆಡಿ ಇದ್ದಾರೆ, ಪಂಕಜ ಚೆನ್ನಪ್ಪ ಅವರು, ಓಕೆ, ಗುಡ್. ದಿಸ್ ಇಸ್ ಗೋಯಿಂಗ್ ಟು ಬಿ ಪವರ್ಫುಲ್ ಎಕ್ಸರ್ಸೈಸ್ ಆಕ್ಚುಲಿ. ನಮ್ಮಲ್ಲಿರೋ ಸಾಮರ್ಥ್ಯ ನಮ್ಗೆ ಎಷ್ಟೋ ಸರಿ ಗೊತ್ತಿರೋಲ್ಲ. ಕೇವಲ ಸೆಲ್ಫ್ ಟಾಕ್, ಸೆಲ್ಫ್ ಇನ್ನರ್ ಟಾಕ್. ನಿನ್ ಕೈಲಾಗಲ್ಲ, ನನ್ ಕೈಲಾಗಲ್ಲ, ನಾನು ಯಾಕೆ ಹಂಗ್ ಮಾಡ್ಬಿಟ್ಟೆ, ಗಿಲ್ಟು, ಇದೆಲ್ಲ ಹೆಚ್ಚಾಗಿರುತ್ತೆ. ಅದೇ ನಮ್ಗೆ ಬೆಳೆಯಕ್ ಬಿಡಲ್ಲ. ಅದೇ ಬಿಡಲ್ಲ ನನ್ನ ಬಗ್ಗೆ. ನಮ್ಗೆ ಒಳ್ಳೆ ಅಭಿಪ್ರಾಯ ತರ್ಸಕ್ಕೆ ಬಿಡಲ್ಲ, ಕಾನ್ಫಿಡೆನ್ಸ್ ತರ್ಸಕ್ಕೆ ಬಿಡಲ್ಲ. ಅದರ ನಿವಾರಣೆ ಮುಖ್ಯ. ಫಸ್ಟ್ ನಾವು ನಮ್ಮ ಸಾಮರ್ಥ್ಯನ ಬೇರೆಯವರು ಅಳಿಯೋದಿರ್ಲಿ, ನಾವೇ ಅದನ್ನ ಕಡಿಮೆ ಅಂದಾಜು ಮಾಡ್ತಾ ಇರ್ತೀವಿ. ಆ ಸಾಮರ್ಥ್ಯ ನಾವು ತೆಗಿಬೇಕು. ರೆಡಿ ಕುಮಾರ್? ಓಕೆ, ಲೆಟ್ಸ್ ಡೂ ಇಟ್. ಇಟ್ಕೊಳ್ಳಿ ನಿಮ್ಮ ಕಣ್ಣ ಮುಂದೆ. ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಮ್ಮನ್ನ ನೀವು ನೋಡಿ, ನಿಮ್ಮನ್ನ ನೀವು ನೋಡಿ. ಒಂದು ಕ್ಷಣ ಗಮನಿಸಿ. ಮೊಬೈಲ್ ಬಹುಶಃ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಕ್ಯಾಮ್ರಾ ನೋಡಬೇಕು, ಇಲ್ಲ ಮೊಬೈಲ್ ನೋಡಬೇಕು. ಇಟ್ ಇಸ್ ನಾಟ್ ಎಫೆಕ್ಟಿವ್ ಅನ್ಕೊಂಡೆ. ಇಟ್ಸ್ ನಾಟ್ ಎಫೆಕ್ಟಿವ್.
ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಆದ್ರೆ ಮೊಬೈಲ್ ಅಷ್ಟು ಯೂಸ್ ಆಗಲ್ಲ ಅಂತ ಭಾವಿಸ್ತೀನಿ. ಮೊಬೈಲ್ ಯೂಸ್ ಆಗ್ತಾ ಇಲ್ಲ. ಎಸ್ ಆರ್ ನೋ? ಎಲ್ಲರಿಗೂ ಆಗ್ತಿದ್ಯಾ ಅನುಭವ? ಮುಖ್ಯ ನನ್ನನ್ನು ನಾನು ನೋಡ್ಬೇಕು, ನನ್ನ ಕಣ್ಣಲ್ಲಿ ಹಿಡಿಬೇಕು, ನನ್ನ ಕನಸುಗಳನ್ನ ಹುಡುಕ್ಬೇಕು, ನನ್ನ ತೊಂದರೆಗಳನ್ನ ಹುಡುಕ್ಬೇಕು, ಅದರ ನಿವಾರಣೆಗೆ. ಅಲ್ಲಿ ಅಡಗಿರುವಂತ ರೋಷ, ಆವೇಶ, ಕಿಚ್ಚು, ಅಗ್ನಿ ಇದನ್ನ ನೋಡ್ಬೇಕು ಅಲ್ವಾ? ಮೊಬೈಲ್ ನನಗೆ ಆಗ್ತಾ ಇಲ್ಲ, ಬೇರೆಯವ್ರಿಗಾರು ಆಗ್ತಿದ್ಯಾ? ಓಕೆ, ಆಮೇಲೆ ಮಾಡಿ, ತೊಂದರೆ ಇಲ್ಲ, ಸಮಯ ಇದಾದ್ರೆ. ನಿನ್ನೆ ಏನಾಯ್ತು, ನಮ್ ಟೈಮ್ ಝೂಮ್ ಸರ್ ನಾವು ಮಾಡ್ತಾ ಇದೀವಿ ಮೆಡಿಟೇಷನ್, ವಿ ಆರ್ ಔಟ್ ಆಫ್ ದಿ ಮೀಟಿಂಗ್. ಆ ಸೆಷನ್ ಆ ತರ ಆಗೋದು ಬೇಡ, ಅದಕ್ಕೆ ನಾನು ಪದೇ ಪದೇ ಸಮಯ ನೋಡ್ತಾ ಇದ್ದೀನಿ. ಓಕೆ, ನಿನ್ನೆ 7 ಗಂಟೆಗೆ ಕಟ್ಟಾಯ್ತು ಸರ್. ಕಟ್ ಆಗೋಗುತ್ತೆ. ಹೌದು, ನಾನು ಅರ್ಧ ಗಂಟೆ 7 ಅಂತ ಗಂಟೆಗೆ ಟೈಮ್ ಇಟ್ಕೊಳ್ಳೋದು ಫಿಕ್ಸ್ ಅದು. ಮಾಡಿದ್ರಲ್ಲ ಕಟ್. ಅರ್ಧ ಗಂಟೆ ಆಕ್ಚುಲಿ ಮಾಡ್ಬೇಕಾಗಿದೆ ಈ ಸೆಷನ್ಸ್, ಬಟ್ ಅದು ಸ್ವಲ್ಪ ಮುಂದಕ್ಕೆ ಹೇಳ್ಕೊಂಡು ಹೋಗುತ್ತೆ. 1 ಅವರ್ ಕೂಡ ಆಗೋಗಿಲ್ಲ ನಿನ್ನೆ. 1 ಗಂಟೆ ತನಕ ಆಗ್ತಿದೆ ಸರ್. ಇನ್ನು ಜಾಸ್ತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನ ಅರ್ಧ ಗಂಟೆಗೆ ಮಾಡೋಣ, ಹೋಗ್ತಾ ಹೋಗ್ತಾ ಬೇಗ 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 ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗೋಣ. ಈಗ ಆಯ್ತಾ, ಶುರು ಮಾಡೋಣ ಅಥವಾ ಆಮೇಲೆ ಮಾಡಿ? ಸದ್ಯಕ್ಕೆ ಏನಿದೆ ಅದು ಮಾಡಿ, ಸಮಯದ ಅಭಾವದಿಂದ. ಜಸ್ಟ್ ನಿಮ್ಮ ಕಣ್ಣನ್ನ ನೀವು ನೋಡಿ. ತಂದಾಯ್ತಾ ಎಲ್ಲರೂ? ಯಾರು ಅಲ್ಲಿಂದ ಮಿರರ್ ತರಕ್ಕೆ ಯಾರಾದ್ರೂ ಹೋಗ್ಬಿಟ್ಟಿದ್ದೀರಾ? ಇಲ್ಲ ಅಲ್ಲ, ಎವ್ರಿಬಡಿ ಇಸ್ ದೇರ್. ಯಾ ಯಾ ನೀವು ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು ನನಗೆ ಗೊತ್ತಾಗತ್ತೆ, ಇಲ್ಲ ಏನು ಗೊತ್ತಾಗಲ್ಲ ನನಗೆ. ಗ್ರೂಪ್ ವೈಬ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೆಲ್ಲ ಸಮಾನ ಮನಸ್ಕರು ಇಲ್ಲಿ ಸೇರಿದ್ದೀರಾ. ಕ್ಯಾಮ್ರಾ ಆನ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಗೊತ್ತಾಗತ್ತೆ, ಫೀಲ್ ಆಗ್ತೀವಿ, ಒಂದೇ ರೂಮಲ್ಲಿ ಕೂತಿರೋ ತರ ಫೀಲ್ ಆಗತ್ತೆ ಅಲ್ವಾ? ದಟ್ ಎನರ್ಜಿ ಇಸ್ ಇಂಪಾರ್ಟೆಂಟ್. ಗ್ರೂಪ್ ಎನರ್ಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬೇಕು ನಮ್ಗೆ. ನಾವು ಒಬ್ಬರೇ ಮಾಡ್ಕೊಳಂಗಿದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಗ್ರೂಪ್ ಎನರ್ಜಿಲಿ ಮಾಡೋದೇ ವಿಚಾರ ಬೇರೆ. ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋದಾಗ, ಯಾವ್ದೋ ಒಂದು ಸತ್ಸಂಗಕ್ಕೆ ಹೋದಾಗ, ಯಾವ್ದೋ ಒಂದು ಭಜನೆಗೆ ಕೂತ್ಕೊಂಡಾಗ ನಮ್ಗೆ ಎನರ್ಜಿ ಗೊತ್ತಾಗತ್ತೆ ಅಲ್ವಾ? ಸೊ ನೋಡಿ, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಮ್ಗೆ ಏನ್ ಕಾಣಿಸ್ತಾ ಇದೆ ನೋಡಿ. ಮತ್ತೆ ಈ ಮಾತುಗಳನ್ನ ಹೇಳಿ. ಏನೇ ಆಗ್ಲಿ, ಏನೇ ಬರ್ಲಿ, ಏನೇ ಆಗ್ಲಿ, ಏನೇ ಬರ್ಲಿ, ನಾನು ನನ್ನ ಗುರಿನ ಸಾಧಿಸ್ತೀನಿ. ಏನೇ ಆಗ್ಲಿ, ಏನೇ ಬರ್ಲಿ, ನಾನು ನನ್ನ ಗುರಿನ ಸಾಧಿಸ್ತೀನಿ. ಏನೇ ಆಗ್ಲಿ, ಏನೇ ಬರ್ಲಿ, ನಾನು ನನ್ನ ಗುರಿನ ಸಾಧಿಸ್ತೀನಿ ಅಂತ ಹೇಳ್ಕೊಳ್ಳಿ. ಇದನ್ನ ಒಂದು 10 ಸಾರಿ ಹೇಳ್ಬೇಕು. ಸದ್ಯಕ್ಕೆ 3 ಸಾರಿಗೆ ಇಲ್ಲಿ ನಿಲ್ಸೋಣ. ಇಟ್ ವಿಲ್ ಹ್ಯಾವ್ ಲಾಡ್ ಆಫ್ ಎಫೆಕ್ಟ್. ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಮಾಡಿ ಪೂರ್ಣವಾಗಿ ಈ ಎಕ್ಸರ್ಸೈಸ್ ನ ಕಂಪ್ಲೀಟ್ ಮಾಡ್ಬೋದು. ಓಕೆ, ಡನ್, ಲೆಟ್ಸ್ ಗೋ ಫಾರ್ವರ್ಡ್. ಇದು ಟಾಸ್ಕ್ ಇವತ್ತೊಂದು. ಓಕೆ, ಇದು ಸಂಬಂಧ ಇದು ಸಣ್ಣ ಟಾಸ್ಕ್, ಇದೆಲ್ಲ ಮಾಡಕ್ ಸಾಧ್ಯ ಆಗುತ್ತೆ ಅನ್ಸುತ್ತೆ. ನಿನ್ನೆ ಟಾಸ್ಕ್ ಗಳನ್ನ ಸಂಪೂರ್ಣ ಲಿಂಕ್ ಇದೆ, ನಿಮ್ ಗಮನಿಸಿದ್ರೆ ಸೂಕ್ಷ್ಮವಾಗಿ ಒಂದಕ್ಕೊಂದು ಲಿಂಕ್ ಇದೆ. ಆದ್ರಿಂದ ಆ ಟಾಸ್ಕ್ ಮಾಡಿದ್ರೆ ನಿಮ್ ಮುಂದೆ ಆ ಒಂದು ಯಶಸ್ಸಿನ ಪಥದಲ್ಲಿ ಸಾಗಕ್ ಸಾಧ್ಯ ಆಗತ್ತೆ. ಓಕೆ, ಕ್ಲಿಯರ್? ಕ್ಲಿಯರ್ ಸರ್, ಕ್ಲಿಯರ್. ಓಕೆ, ಸೊ ಇವತ್ತು ನಾವೇನ್ ಮಾಡಬೇಕು? ಬಿಲೀವ್ ಇಟ್ ಇಸ್ ಪಾಸಿಬಲ್. ಹಾಗೆ ಆಗತ್ತೆ ಅಂತ ನಂಬಬೇಕು. ಆಗತ್ತೆ ಕೂಡ, ಯಾಕಂದ್ರೆ ನಮ್ಮ ಸುಪ್ತ ಮನಸ್ಸು ಅದೇ ರೀತಿ ಇರೋದು. ಅದನ್ನ ಹೇಗೆ ನಾವು ವೈರ್ ಮಾಡ್ತೀವೋ, ಟ್ಯೂನ್ ಮಾಡ್ತೀವೋ, ಅದೇ ರೀತಿ ನಮಗೆ ಕೆಲಸ ಮಾಡಿಸುತ್ತೆ. ಅವಾಗ ನಮಗೆ ಪ್ರತಿಫಲ ದೊರೀತಾ ಹೋಗುತ್ತೆ. ಓಕೆ, ಈಗ ವಿಲ್ ಡೂ ವಾರಿಯರ್ ಡಿಕ್ಲರೇಷನ್, ಯೋಧ ಘೋಷಣೆ. ಎಲ್ಲರ ಹತ್ರ ಇದೆಯಾ? ವಾರಿಯರ್ ಡಿಕ್ಲರೇಷನ್ ಎಲ್ಲರ ಹತ್ರ ಇದೆಯಾ? ಡೌನ್ಲೋಡ್ ಮಾಡ್ಕೊಕ್ ಆಗಿಲ್ಲ ಸರ್ ನಿನ್ನೆ. ಪ್ರೆಸೆಂಟ್ ಮಾಡ್ಬೇಕಾ? ಪ್ರೆಸೆಂಟ್ ಮಾಡ್ಬೇಕು ಸರ್. ಆಗಿಲ್ವಾ? ಆಗಿಲ್ಲ ಸರ್, ಪ್ರೆಸೆಂಟ್ ಮಾಡ್ಬೇಕು ಸರ್. ಒಂದು ನಿಮಿಷ ಮಾಡ್ತೀನಿ. ಸರ್ ಅದನ್ನ ನನ್ನ ಹತ್ರ ಇದೆ, ನಾನು ಕಳಿಸ್ಲಾ ಸರ್? ನಿಮ್ಮ ಹತ್ರ ಕಳ್ಸಿಟ್ಟಿದ್ದೀನಿ ಅದನ್ನ ಗ್ರೂಪ್ಗೆ. ಕಳ್ಸ್ಕೊಡಿ ಮೇಡಮ್. ಎಲ್ಲಾರು ಗ್ರೂಪ್ ಅಲ್ಲಿ ಹಾಕಿದ್ರೆ ಉತ್ತಮ. ಈಗ ಸದ್ಯಕ್ಕೆ ಸದ್ಯಕ್ಕೆ ಓಪನ್ ದೃಢೀಕರಣ ಮಾಡ್ತೀನಿ. ಈಗ ಕಾಣ್ತಾ ಇದೆಯಾ? ಎಲ್ಲರಿಗೂ ಕಾಣ್ತಾ ಇದೆಯಾ? ಇಲ್ಲ ಸರ್, ಬಂದಿಲ್ಲ ಇನ್ನು. ಎಸ್ ಆರ್ ನೋ? ಇನ್ನೂ ಬಂದಿಲ್ಲ ಸರ್. ಈಗ ಶೇರ್ ಮಾಡಿಲ್ವಾ? ಬಂತು. ಇವಾಗ ಬಂತು ಸರ್, ಬರ್ಲಿಲ್ವಾ?
ಈಗ ಬಂತು. ಓದಕ್ ಆಗ್ತಿದ್ಯಾ? ಸ್ವಲ್ಪ ಅಕ್ಷರ ದೊಡ್ಡದ್ ಮಾಡ್ಬೇಕಾ? ಸ್ವಲ್ಪ ದೊಡ್ಡಕ್ಕೆ ಮಾಡ್ಬೇಕು ಸರ್, ಈಗ ಬಂತು. ಓಕೆ. ಸೊ ವಾಟ್ ಐ ಸಜೆಸ್ಟ್, ಒಂಚೂರು ನೀವು ಪ್ರಿಂಟ್ ತಗೊಂಡು ಇಟ್ಕೊಂಡ್ರೆ ಉತ್ತಮ ನಿಮ್ಮ ಹತ್ರ. ಯಾಕಂದ್ರೆ ಈ ಒಂದು ಎಕ್ಸರ್ಸೈಸ್ ನ ಇವಾಗಲೇ ಮಾಡಬೇಕು ಅಂತಿಲ್ಲ, ನಿಮ್ಗೆ ಸಮಯ ಸಿಕ್ಕಾಗ ಮಾಡ್ಬೇಕು. ನಿಮ್ಮಲ್ಲಿರೋ ಯೋಗನ ಎದ್ದೇಳಿಸ್ಬೇಕು. ಏನೇ ಓಕೆ ಓಕೆ ಸರ್. ರೈಟ್, ಲೆಟ್ಸ್ ಸ್ಟಾರ್ಟ್. ಎಸ್ ಸರ್. ಇವತ್ತು ಕ್ವಶನ್ Yes, ಮಾಡೋಣ. sir. ಈಗ ಹೇಳಿ. ನಾನು ನಾನು ಒಬ್ಬ ಯೋಧ. ರಿಪೀಟ್ ಆಫ್ಟರ್ ಮೀ. ನಾನು ನಾನು ಒಬ್ಬ ಭಯದ ಯೋಧ. ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಭಯದ ಭಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನಾನು ನಾನು ಒಬ್ಬ ಯೋಧ. ನಾನು ಏನೇ ಒಬ್ಬ ಆಗ್ಲಿ, ಯೋಧ. ಏನೇ 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 ಆಗ್ಲಿ, ಏನನ್ನಾದರೂ ಮಾಡಲು ಸಿದ್ಧನಿದ್ದೇನೆ. ಏನೇ ಏನನ್ನಾದರೂ ಮಾಡಲು ಸಿದ್ಧನಿದ್ದೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡ್ತೇನೆ. ನಾನು ಪ್ರತಿಯೊಂದು ನಾನು ಕೆಲಸವನ್ನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಕಠಿಣವಾದದ್ದನ್ನು ಮಾಡಲು ಸಿದ್ಧನಿದ್ದೇನೆ. ನಾನು ಕಠಿಣವಾದನ್ನು ಮಾಡಲು ಸಿದ್ಧವಿದ್ದೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆನೂ ನಾನು ಕ್ರಮ ಕೈಗೊಳ್ತೀನಿ. ನನಗೇನೇ ಮೂಡು ಗೀಡು ಇಲ್ಲ. ಆಕ್ಷನ್ ಆಕ್ಷನ್ ಮಾಡೇ ಮಾಡ್ತೀನಿ. ಓಕೆ, ಯಾವುದೇ ರೀತಿ ಮನಸ್ಥಿತಿಯಲ್ಲೂ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಕ್ರಮ ನಾನು ಕೈಗೊಳ್ಳುತ್ತೇನೆ. ಒಬ್ಬ ಓಕೆ, ಯೋಧ. ನಾನು ಒಬ್ಬ ಯೋಧ. ಯಾವುದೇ ನಾನು ಒಬ್ಬ ಅಡಚಣೆಗಿಂತಲೂ ಯೋಧ. ನಾನು ದೊಡ್ಡವನಾಗಿದ್ದೇನೆ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಏನು ಮಾಡಿದ್ರು ನಡೆದ್ರು ಸಹ ಯಶಸ್ಸು ಸಾಧಿಸುತ್ತೇನೆ. ಏನ್ ನಡೆದ್ರು ಸಹ ಯಶಸ್ಸು ಸಾಧಿಸುತ್ತೇನೆ. ನಾನು ಏನು ನಡೆದರೂ ಸಹ ಯಶಸ್ಸು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತೆ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೇನೆ ಅನ್ನೋದಿಲ್ಲ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ. ನಾನು ಮಾಡ್ತೇನೆ ಇಲ್ಲ ಮಾಡೋದಿಲ್ಲ. ನಾನು ಮಾಡುತ್ತೇನೆ ಇಲ್ಲ ಮಾಡೋದಿಲ್ಲ. ನಾನು ಮಾಡ್ತೇನೆ ಇಲ್ಲ ಮಾಡುವುದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ನನ್ನ ಹೃದಯಕ್ಕೆ ನಾನು ಸತ್ಯನಿಷ್ಠನಾಗಿದ್ದೇನೆ. ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ನಾನು ಯೋಧ. ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳ್ತೇನೆ. ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ಸಹಾನುಭೂತಿಯನ್ನು ಹೇಳುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ನನ್ನ ಬದ್ಧತೆಯನ್ನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ನನ್ನ ಯೋಧ. ನನ್ನ ಮಾತೇ ಕಾನೂನು. ನನ್ನ ಮಾತೇ ನನ್ನ ಕಾನೂನು. ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನನಗೆ ನಾನು ಎಲ್ಲಾ ಸಾಧ್ಯತೆಯಿದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ನನ್ನ ಗುರಿಗಳನ್ನು ನಾನು ಸಾಧಿಸುತ್ತೇನೆ. ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ನಾನು ಯೋಧ. ನಾನು ಯೋಧ. ಒಬ್ಬ ಯೋಧ. ನಾನು ಒಬ್ಬ ನಾನು ಯೋಧ. ಒಬ್ಬ ಯೋಧ. ಒಬ್ಬ ನಾನು ಯೋಧ. ಒಬ್ಬ ಯೋಧ. ವಂಡರ್ಫುಲ್, ವಂಡರ್ಫುಲ್, ಎಕ್ಸಲೆಂಟ್, ಎಕ್ಸಲೆಂಟ್. ಸೊ ಹೌ ಡು ಯು ಫೀಲ್? ಏನಿಸ್ತಾ ಇದೆ? ಯು ಆರ್ ಎ ಯೋಧ. ತಿಳ್ಕೊಳ್ಳಿ, ಪ್ರತಿಯೊಬ್ಬರು ನಾವೆಲ್ಲ ಯೋಧರೇ. ಆ ವಾರಿಯರ ಶತ್ರು ಸೈನಿಕರನ್ನ ಹೇಗೆ ಸಂಹಾರ ಮಾಡ್ತೀವಿ ಅಷ್ಟು ಶಕ್ತಿ ನಮ್ಮಲ್ಲಿದೆ. ಆ ಸಾಮರ್ಥ್ಯ ನಾವು ತೆಗಿಬೇಕು ಮತ್ತು ನಮ್ಗೇನ್ ಬೇಕೋ ಆ ಗುರಿಗಳನ್ನ ಸಾಧಿಸ್ಕೋಬಹುದು. ಓಕೆ, ವಿತ್ ದಾಟ್ ವಿಲ್ ಡೂ 2 minutes ಆಫ್ ಮೆಡಿಟೇಷನ್. ನಾವು
ಈಗ ಕೊನೆ ಹಂತದಲ್ಲಿದ್ದೀವಿ. ಅದು ರೆಡಿ. ಆರಾಮದಾಯಕ ಸ್ಥಿತಿಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ದೀರ್ಘವಾದ ಹಾಗೂ ಆಳವಾದ ಉಸಿರಾಟ ಅನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಇನ್ಹೇಲ್ ಸೂಚನೆ ಮೇರೆಗೆ ಉಸಿರಾಟವನ್ನು ಒಳಗಡೆ, ಎಕ್ಸೇಲ್ ಸೂಚನೆ ಮೇರೆಗೆ ಉಸಿರನ್ನು ಹೊರಗಡೆ ಬಿಡಬೇಕು. ಹೋಲ್ಡ್ ಅಂದಾಗ ಉಸಿರನ್ನ ಹಿಡಿದುಕೊಳ್ಬೇಕು. ರಿಲೀಸ್ ಅಂದಾಗ ಉಸಿರನ್ನ ಹೊರಗಡೆ ಬಿಡಬೇಕು. ಓಕೆ, 1 2 3 ಗೋ. Inhale, exhale, inhale, exhale, inhale, exhale, inhale, exhale. ಉಸಿರಾಟ ಒಳಗಡೆ, ಉಸಿರು ಹೊರಗಡೆ. Inhale, exhale, inhale, exhale, inhale, exhale, inhale, exhale, inhale.